Today I want to share with you about we are seated with Christ. ಈಗ ಈ ದಿನ ಸಭಾಪಾಲಕರು ಹಂಚುವಂಥ ಅಂಶವೇನೆಂದರೆ ನಾವು ಯೇಸು ಕ್ರಿಸ್ತನ ಸಂಗಡ ಸಿಂಹಾಸನಾಸೀನನಾಗಿ ಕೂತುಕೊಂಡಿದ್ದೇವೆ. Amen. ಆಮೆನ್. How many believe that we are seated with Christ in heavenly places? ಪರಲೋಕದಲ್ಲಿ ನಾವು ಯೇಸು ಕ್ರಿಸ್ತನ ಸಂಗಡ ಆತ್ಮೀಯವಾಗಿ ಕೂತುಕೊಂಡಿರುವಂಥ ಜನರಂತ ಎಷ್ಟು ಜನ ನಂಬುತ್ತಾ ಇದ್ದಾರೆ? Amen. ಆಮೆನ್. He died. ಆತನು ಮರಣಿಸಿದ್ದಾರೆ. He buried. ಆತನು ಭೂಸ್ಥಾಪನ ಮಾಡಲ್ಪಟ್ಟಿದ್ದಾರೆ. He went to hell. ಆತನು ನರಕಕ್ಕೆ ಹೋಗಿದ್ದಾರೆ ನಮ್ಮ ಸ್ಥಾನದಲ್ಲಿ. That is all in our place. ಅದೆಲ್ಲ ಕೂಡ ನಮ್ಮ ಸ್ಥಾನದಲ್ಲೇ ಆಗಿದೆ. When he was resurrected, that is our place. ಆತನು ಪುನರುತ್ಥಾನನಾಗಿರುವಾಗ ಅದು ನಮ್ಮ ಜಾಗ ಆಗಿದೆ. His ascension is our place. ಆರೋಹಣವಾಗಿದ್ದಾನೆ, ನಮ್ಮ ಸ್ಥಾನದಲ್ಲಿ ಆತನ Now ಆರೋಹಣನಾದನು. where he is seated, that is our place. ಈಗ ಆತನು ಎಲ್ಲಿ ಕೂತುಕೊಂಡಿದ್ದಾರೋ ಆ ಸ್ಥಳವೂ ನಮ್ಮದಾಗಿದೆ, ಸ್ಥಾನವೂ ನಮ್ಮದಾಗಿದೆ. Do you believe that we are seated in Christ? ನಾವು ಕ್ರಿಸ್ತನೊಂದಿಗೆ ಕೂತುಕೊಂಡಿದ್ದೇವೆ ಅಂತ ನೀವು ವಿಶ್ವಸಿಸ್ತಾ ಇದ್ದೀರಾ? Hallelujah. We are seated now in Christ's place in heavenlies. ನಾವು ಈಗ ಕ್ರಿಸ್ತನ ಸ್ಥಾನದಲ್ಲಿ ಪರಲೋಕದಲ್ಲಿ ಕೂತುಕೊಂಡಿರುವಂತ ಜನಾಂಗವು. That place is a place of dominion. ಆ ಸ್ಥಳವು ಅಧಿಕಾರವುಳ್ಳುವಂತ ಒಂದು ಪರಿಪಾಲಿಸುವಂತ ಸ್ಥಾನವಾಗಿದೆ. Jesus defeated all principalities, powers, rulers of darkness, middle forces. ಯೇಸು ಕ್ರಿಸ್ತನು ಎಲ್ಲ ಅಂಧಕಾರ ಶಕ್ತಿಗಳನ್ನು, ಸಾತಾನು, ದೆವ್ವಗಳನ್ನೆಲ್ಲ ಕೂಡ, ಆಕಾಶ ಮಂಡಲ ಶಕ್ತಿಗಳನ್ನೆಲ್ಲ ಕೂಡ ಸೋಲಿಸಿ ನಿಶಕ್ತಿ ಮಾಡಿದ್ದಾನೆ. He said, all the power in the heaven and earth is given to me. ಆತನು ಹೇಳಿದ್ದೇನೆಂದ್ರೆ ಎಲ್ಲಾ ಪರಲೋಕದಲ್ಲಿ ಭೂಮಿ ಮೇಲೆ ನನಗೂ ಅಧಿಕಾರವು ಕೊಡಲ್ಪಟ್ಟಿದೆ. Matthew 28 chapter 18th verse, he said, all the power in heaven and earth given to me. ಮತ್ತಾಯ ಸುವಾರ್ತೆ 28:18ಕ್ಕೆ ಹೋಗುವಾಗ ನಾವು ಗಮನಿಸ್ತೇವೆ ಎಲ್ಲ ಕೂಡ ಪರಲೋಕದಲ್ಲಿ ಮತ್ತೆ ಭೂಮಿ ಮೇಲೆ ನನಗೆ ಅಧಿಕಾರವು ಕೊಡಲ್ಪಟ್ಟಿದೆ ಎಂದು. That is a place of Christ. ಅದು ಕ್ರಿಸ್ತನ ಅಧಿಕಾರವು ನಮಗೆ ಕೊಡಲ್ಪಟ್ಟಿದ್ದು, ಕ್ರಿಸ್ತನ ಸ್ಥಾನವು. All authority in heaven and earth given to Jesus. We are seated in Christ. All that authority given to us. ಪರಲೋಕದಲ್ಲಿ ಭೂಮಿ ಮೇಲೆ ಯೇಸು ಕ್ರಿಸ್ತನಕ್ಕೆ ಎಲ್ಲ ಅಧಿಕಾರವು ಕೊಡಲ್ಪಟ್ಟಿದೆ. ನಾವು ಕ್ರಿಸ್ತನೊಂದಿಗೆ ಕೂತುಕೊಂಡಿರುವಾಗ ನಮಗೂ ಕೂಡ ಅಧಿಕಾರವು ಕೊಡಲ್ಪಟ್ಟಿದೆ. Hallelujah. When we seated with Christ Jesus in Christ's place, I tell you that honor given to us. ಕ್ರಿಸ್ತನಲ್ಲಿ ನಾವು ಪರಲೋಕದಲ್ಲಿ ಕೂತುಕೊಂಡಿರುವಾಗ ಆ ಕ್ರಿಸ್ತನಲ್ಲಿರುವಂತ ಗೌರವವು ನಮಗೆ ಕೊಡಲ್ಪಟ್ಟಿದೆ. Because we are seated in Christ's place. ನಾವು ಕ್ರಿಸ್ತನ ಸ್ಥಾನದಲ್ಲಿ ಕೂತುಕೊಂಡಿದ್ದೇವೆ. That is a place of rest. ಅದು ವಿಶ್ರಮಿಸುವಂತ, ವಿಶ್ರಾಂತಿ ತೆಗೆದುಕೊಳ್ಳುವಂತ ಸ್ಥಳ. If we know where we are seated now, right now, so that is a place of rest, no struggle. ನೀವು ಎಲ್ಲಿ ನಾವು ಈಗ ನಮ್ಮ ಸ್ಥಾನವು ಆತ್ಮೀಯ ಕೂತುಕೊಂಡಿದ್ದೀವಿ ಅಂತ ನೀವು ಅರ್ಥ ಮಾಡಿಕೊಂಡಿದ್ರೆ, ಕ್ರಿಸ್ತನಲ್ಲಿ ಕೂತುಕೊಂಡಿದ್ದೀವಿ ಅಂತ ನೀನು ಕಷ್ಟಪಡುವುದಿಲ್ಲ. That is a place of glory. ಆ ಒಂದು ಸ್ಥಾನವು ಮಹಿಮೆ ಉಳ್ಳುವಂತ ಸ್ಥಾನವು. That is a place of victory. ಅದು ಜಯ ಕೊಡುವಂತ ಸ್ಥಾನವು. Hallelujah. Hallelujah. We must be conscious of that where we are seated ನಾವು ಎಚ್ಚರಿಕೆ ಉಳ್ಳವರಾಗಿ ಈಗ ನಮ್ಮ ಸ್ಥಾನವು ಎಲ್ಲಿದೆ, ನಾವು ಯಾರ ಸಂಗಡ ಎಲ್ಲಿ ಕೂತುಕೊಂಡಿದ್ದೇವೆ ಅಂತ ನಾವು ಗಮನವಿಟ್ಟು ಇರಬೇಕು. Matthew 23rd chapter 1st verse. ಮತ್ತಾಯ ಸುವಾರ್ತೆ 23ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ, Jesus spoke to the multitudes and to his disciples. ಯೇಸು ಕ್ರಿಸ್ತನು ಎಲ್ಲ ಬಂದಿರುವಂತ ಜನಾಂಗಗಳ ಸಂಗಡ ಮತ್ತೆ ತನ್ನ ಶಿಷ್ಯರ ಸಂಗಡ ಹೇಳಿದೇನೆಂದ್ರೆ, he was saying in second verse, ಎರಡನೇ ವಚನದಲ್ಲಿ ಆತನು ಹೇಳಿದೇನೆಂದ್ರೆ, he was saying scribes and Pharisees sit in Moses' seat. ಯೇಸು ಹೇಳಿದೇನೆಂದ್ರೆ ಶಾಸ್ತ್ರಿಗಳು ಪರಿಸೇಯರು ಮೋಶೆ ಸ್ಥಾನದಲ್ಲಿ ಕೂತುಕೊಂಡಿದ್ದಾರೆ. He telling multitude to the multitude and disciples. ಆತನು is saying scribes and Pharisees, they are sitting in Moses' seat. ಯೇಸು ಕ್ರಿಸ್ತನು ಅವರಿಗೆ ಹೇಳಿದ್ದೇನೆಂದ್ರೆ, ಬೋಧನಾ ಸಮಯದಲ್ಲಿ ಅಲ್ಲಿ ಬಂದಿರುವಂಥ ಜನಾಂಗಗಳಿಗೆ ಶಿಷ್ಯರಿಗೆ ನೋಡಿ ಸಂಬೋಧಿಸಿ ಹೇಳಿದ್ದೇನೆಂದ್ರೆ, ಶಾಸ್ತ್ರಿಗಳಿದ್ದಾರೆ, ಪರಿಸೇಯಗಳಿದ್ದಾರೆ, ಅವರು ಮೋಶೆ ಸ್ಥಾನದಲ್ಲಿ ಕೂತುಕೊಂಡಿದ್ದಾರೆ. Third verse, 3ನೇ ವಚನ, therefore whatever they say to you to observe, ಅದಕ್ಕಾಗಿ ಅವರು ಏನೇನು ನಿಮಗೆ ಹೇಳುತ್ತಾರೋ ಶಾಸ್ತ್ರಿಗಳು ಪರಿಸೇಯರು ಅದನ್ನು ಮಾಡಬೇಕೆಂದು, so that you observe and do it. ನೀವು ಅದನ್ನು ಗಮನವಿಟ್ಟು ಕೇಳಿ ಅದನ್ನು ಮಾಡ್ರಿ. Hallelujah. Hallelujah. Do not see their works
and say that they are not doing what they say. ನೀವು ಅವರ ಮಾಡುವಂತ ಕ್ರಿಯೆಗಳನ್ನು ನೋಡಿ ಅವ್ರು ಮಾಡ್ತಾ ಇಲ್ಲಲ್ಲ ಅದಕ್ಕಾಗಿ ನಾನು ಮಾಡುವುದಿಲ್ಲ ಆ ರೀತಿಯಲ್ಲಿ ಹೇಳಬೇಡ್ರಿ. ಅವರ ಕ್ರಿಯೆಗಳನ್ನು ನೋಡಬೇಡ್ರಿ, ಶಾಸ್ತ್ರೀಯ ಪರಿಸರ ಕ್ರಿಯೆಗಳನ್ನು ಅಂತ ಹೇಳಿದ್ದಾರೆ. Because what Jesus saying, they are seated in Moses' seat. ಯೇಸು ಕ್ರಿಸ್ತನು ಇಲ್ಲಿ ಹೇಳುವಂತ ವಿಷಯವೇನೆಂದ್ರೆ ಶಾಸ್ತ್ರೀಯರು ಪರಿಸಯರು ಮೋಶೆ ಸ್ಥಾನದಲ್ಲಿ ಕೂತುಕೊಂಡಿದ್ದಾರೆ. When they are seated in Moses' seat, don't see their behavior. If they behave bad, also no problem. ಮೋಶೆ ಸ್ಥಾನದಲ್ಲಿ ಅವರು ಕೂತುಕೊಂಡಿದ್ದಾಗ ನೀವು ಅವರ ಪ್ರವರ್ತನೆ ನೋಡಬೇಡ್ರಿ. ಅವರು ಕೆಟ್ಟದಾಗಿ ಪ್ರವರ್ತಿಸ್ತಾ ಇದ್ರೆ ಕೂಡ ಅದನ್ನು ದೃಶ್ಯಿಸಬೇಡ್ರಿ. Whatever they say, you do it. ಅವ್ರು ಏನು ಹೇಳುತ್ತಾರೋ ಅದನ್ನು ನೀವು ಮಾಡ್ರಿ. Don't copy their life. ಅವರ ಜೀವನ ಹಿಂಗಿದೆ ಅಂತ ಆ ಜೀವನ ನೋಡಿಕೊಂಡು ನೀವು ಕಾಪಿ ಮಾಡಿ ಜೀವಿಸಬೇಡ್ರಿ. What they are saying in that seat, that you do it, but don't live according to their what they are living. ಅವರು ಯಾವ ಸ್ಥಾನದಲ್ಲಿ ಕೂತುಕೊಂಡು ಮೋಶೆ ಹೇಳ್ತಾ ಇದ್ರು ಆ ಸ್ಥಾನವನ್ನು ಗೌರವಿಸಿ ಅವರು ಹೇಳುವಂತ ವಿಷಯಗಳನ್ನು ಮಾಡ್ರಿ. ಆದ್ರೆ ಅವರು ಜೀವಿಸುವಂತ ಜೀವನ ನೋಡಿ ಅದನ್ನು ಕಾಪಿ ಮಾಡಬೇಡ್ರಿ. Hallelujah. Hallelujah. Some pastors they preach about tithe, give tithe, but they don't give. ಕೆಲವು ಸಭಾಪಾಲಕರು ದಶಮಾಂಶ ಕುರಿತು ಹೇಳ್ತಾರೆ ವಾಕ್ಯ, ಆದ್ರೆ ಅವರೇ ಕೊಡುವುದಿಲ್ಲ. Don't see the pastors, if they are not giving, I too also don't give. ಆ ಸಭಾಪಾಲಕರು ಕೊಡ್ತಾ ಇಲ್ಲ ಅಂತ ಅವ್ರನ್ನ ನೋಡಿ ಆ ರೀತಿಯಲ್ಲಿ ನೀವು ಮಾಡಬೇಡ್ರಿ. But you are having good pastors, we are giving tithe. ನಾವು ನಿಮ್ಗೆ ಒಳ್ಳೆ ಸಭಾಪಾಲಕರಿದ್ದಾರೆ, ನಾವು ದಶಮಾಂಶಗಳನ್ನು ಕೊಡುವವರು. Amen. Amen. Hallelujah. Hallelujah. So some pastors they do adultery and they said to congregation, don't go for adultery. ಕೆಲವು ಸಭಾಪಾಲಕರು ಇರ್ತಾರೆ, ಅವರು ವ್ಯಭಿಚಾರ ಮಾಡ್ತಾ ಇರ್ತಾರೆ, ಮತ್ತೆ ಸಭೆಗೆ ಹೇಳ್ತಾ ಇರ್ತಾರೆ ವ್ಯಭಿಚಾರ ಮಾಡಬಾರ್ದೆಂದು. So you don't go for adultery, what they say, but don't copy their lives. ನೀವು ಅವರು ಹೇಳಿದಂಗ ವಾಕ್ಯದಲ್ಲಿ ಇದ್ದ ಪ್ರಕಾರವಾಗಿ ವ್ಯಭಿಚಾರ ಮಾಡಬಾರ್ದು. ಅವ್ರು ಮಾಡ್ತಾ ಇದ್ದಾರೆ ಅನ್ಕೊಂಡು ನೀವು ಮಾಡಕ್ಕೆ ಹೋಗಬಾರ್ದು. Hallelujah. Hallelujah. Some pastors are cheating others, but they say that in the pulpit, don't cheat others. ಕೆಲವು ಸಭಾಪಾಲಕರು ಇರ್ತಾರೆ, ಅವರು ಇತರನೇ ಸಭಾ ಕಾಂಗ್ರಿಗೇಷನ್ ಮೋಸ ಮಾಡ್ತಾ ಇರ್ತಾರೆ, ಆದ್ರೆ ಅವರು ಮೋಸ ಮಾಡಬಾರ್ದು ಅಂತ ಬೋಧಿಸ್ತಾರೆ. So don't cheat others, don't copy their lives. ನೀವು ಮೋಸ ಮಾಡಬಾರದು, ಆದ್ರೆ ಅವ್ರು ಮಾಡ್ತಾ ಇದ್ದಾರೆ ಅಂತ ಅವ್ರನ್ನ ನೋಡಿ ನೀವು ಅದನ್ನು ಕಾಪಿ ಮಾಡಬಾರ್ದು. That's what Jesus saying here. ಇಲ್ಲಿ ಅದೇ ಯೇಸು ಹೇಳಿರುವಂತ ವಿಷಯ ಜನಗಳಿಗೆ. Hallelujah. Hallelujah. These Pharisees and scribes, they are seated in Moses' seat. ಈ ಶಾಸ್ತ್ರಿಗಳು ಪರಿಸೇಯರು ಮೋಶ ಸ್ಥಾನದಲ್ಲಿ ಏನೋ ಕೂತ್ಕೊಂಡಿದ್ದಾರೆ. Whatever they say, just do it. ಅವ್ರು ಏನು ಹೇಳುತ್ತಾರೋ ಆ ಧರ್ಮಶಾಸ್ತ್ರದಿಂದ ಅದನ್ನು ಮಾಡ್ರಿ. Don't say that they are not doing, why should we do? ಅವ್ರೇನು ಜೀವನ ಬೇರೆ ಇದೆ, ಅವ್ರು ಮಾಡ್ತಾ ಇಲ್ಲ ನಾವು ಮಾಡೋದಿಲ್ಲ ಅಂತ ಅವರ ಕ್ರಿಯೆಗಳನ್ನು ಕಾಪಿ ಮಾಡಬೇಡ್ರಿ. Because they sit in Moses' seat, you have to obey. ನೀವು ಅವರು ಮೋಶೆ ಸ್ಥಾನದಲ್ಲಿ ಕೂತ್ಕೊಂಡಿದ್ರಿಂದ ಆ ಧರ್ಮಶಾಸ್ತ್ರಕ್ಕೆ ನೀವು ವಿಧೇಯತೆ ತೋರಿಸಬೇಕು. You may see their behavior is bad, but don't copy their lives, but do it what they say. ಒಂದು ವೇಳೆ ಅವರ ಪ್ರವರ್ತನೆ ಚೆನ್ನಾಗಿಲ್ಲ ಅಂದ್ರೆ ಆ ಪ್ರವರ್ತನೆ ನೀವು ಕಾಪಿ ಮಾಡಬೇಡ್ರಿ. ವಾಕ್ಯವನ್ನು ಧರ್ಮಶಾಸ್ತ್ರವನ್ನು ಹಿಂಬಾಲಿಸ್ರಿ. They sit Moses' seat, therefore whatever they tell you to do, do it. ಅವರು ಮೋಶೆ ಸ್ಥಾನದಲ್ಲಿ ಕೂತ್ಕೊಂಡಿದ್ದ ಕಾರಣ ಅವರು ಹೇಳುವುದೆಲ್ಲ ಕೂಡ ನೀವು ಮಾಡ್ರಿ. Amen. 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 Understood. Say praise the ಎಷ್ಟು Lord. ಜನಕ್ಕೆ ಅರ್ಥವಾಗಿದೆ? Praise the Lord ಹೇಳ್ರಿ. Amen. Amen. So Holy Ghost saying to the church, ಪವಿತ್ರಾತ್ಮನು ಸಭೆಗೆ ಹೇಳುವುದೇನೆಂದ್ರೆ, he saying this church is my children. ಸಭೆ ನನ್ನ ಮಕ್ಕಳಾಗಿದ್ದಾರೆ. They are seated in my seat. ಅವರು ನನ್ನ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. Therefore all creation must obey them. ಅದಕ್ಕಾಗಿ ಸರ್ವ ಸೃಷ್ಟಿ ಎಲ್ಲ ಅವರಿಗೆ ವಿಧೇಯತೆ ತೋರಿಸುತ್ತದೆ. Whatever they say, ಅವರು ಏನು ಹೇಳುತ್ತಾರೋ creation will obey them. ಸೃಷ್ಟಿಗೆ ಎಲ್ಲ ಕೂಡ ಅವರಿಗೆ ವಿಧೇಯತೆ ತೋರಿಸುತ್ತದೆ. Hallelujah. Hallelujah. Do you understand what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? We are seated in Christ's place. ನಾವು ಕ್ರಿಸ್ತನ ಸ್ಥಾನದಲ್ಲಿ ಈಗ ಕೂತ್ಕೊಂಡಿದ್ದೇವೆ. All the creation will obey whatever we say. ನಾವು ಹೇಳುವಂತ ಎಲ್ಲಾ ವಿಷಯಗಳಿಗೆ ಸೃಷ್ಟಿ ಎಲ್ಲ ಕೂಡ ಪ್ರತಿಕ್ರಿಯೆ ತೋರಿಸುತ್ತದೆ. They don't see our life, but they see our position where we are ಆ seated. ಸೃಷ್ಟಿ ಎಲ್ಲ ನಮ್ಮನ್ನು ನಮ್ಮ ಕ್ರಿಯೆಗಳನ್ನು ನೋಡುವುದಿಲ್ಲ, ನಮಗಿರುವಂತ ಕ್ರಿಸ್ತನ ಸ್ಥಾನವನ್ನು ನೋಡಿ ವಿಧೇಯತೆ ತೋರಿಸುತ್ತದೆ. Hallelujah. Hallelujah. ಸ್ವಲ್ಪ ಜನ ಫುಲ್ ಕುಡುಕರು ಇರ್ತಾರೆ, ಪೊಲೀಸ್ ಆಫೀಸರ್ಸ್. ಪೊಲೀಸ್ ಆಫೀಸರ್ ಕುಡುಕನಿರ್ತಾನೆ ಆತನು. But because he is a police officer, all will listen. ಆತನು ಕುಡುಕನಾದರೆ ಕೂಡ ಪೊಲೀಸ್ ಆಫೀಸರ್ ಸ್ಥಾನ ಇರುವುದರಿಂದ ಎಲ್ಲರೂ ಕೇಳ್ತಾರೆ ಆತನ ಮಾತನ್ನು. Hallelujah. Hallelujah. Because that is a seat of authority. ಅಧಿಕಾರ ಕೊಡಲ್ಪಟ್ಟಿರುವಂತ ಸ್ಥಾನ ಆತನಿಗಿದೆ. Even ಅದಕ್ಕಾಗಿ in company officers, some are vulgar people. They are ಕೆಲವರು good for nothing fellows. Nobody will respect them. But they are
There are officers in the company, administrative, that's what all laborers will respect them. ಅಲ್ಲಿ ಕಂಪನಿಯಲ್ಲಿ ಕೂಡ ಕೆಲವು ಆಫೀಸರ್ಗಳಿದ್ದಾರೆ, ಅವ್ರಿಗೆ ಕೆಲಸಕ್ಕೆ ಬರಲಾರ್ದಂಥ ಜನರಿದ್ದಾರೆ, ಅವರು ಜೀವನನೇ ಬೇರೆ ಇರ್ತದೆ, ಆದರೆ ಕೂಡ ಅವ್ರಿಗೆ ಆ ಸ್ಥಾನ ಇರುವುದರಿಂದ, ಅಧಿಕಾರ ಇರುವುದರಿಂದ ಕೆಲಸ ಮಾಡುವವರೆಲ್ಲರೂ Full ಕೂಡ of adultery, full of drunkard people, but they are in a position, all laborers must respect them. ಅವರು ಫುಲ್ ವ್ಯಭಿಚಾರ ಮಾಡುವವರಾಗಿದ್ದಾರೆ, ಮತ್ತೆ ಕುಡುಕರಾಗಿದ್ದಾರೆ, ಆದರೆ ಅಲ್ಲಿ ಕೆಲಸ ಮಾಡುವವರು ಆ ಸ್ಥಾನವನ್ನು ನೋಡಿ ಅವರಿಗೆ ವಿಧೇಯ ತೋರಿಸ್ತಾರೆ. Hallelujah. ಹಲ್ಲೆಲೂಯಾ. As the same way, you too also, you are seated in Christ. ನೀವು ಕೂಡ ಕ್ರಿಸ್ತನ ಸ್ಥಾನದಲ್ಲಿ ಕೂತುಕೊಂಡಿರುವಂತ You ವ್ಯಕ್ತಿಯಾಗಿದೆ. must know where you are seated according to the word of God. ದೇವರ ವಾಕ್ಯ ಪ್ರಕಾರವಾಗಿ ನಾನು ಎಲ್ಲಿ ಕೂತುಕೊಂಡಿದ್ದೇನೆ ಎಂದು. If you are seated in Christ, I tell you, everything will obey, because Jesus said, all authority in heaven and earth has given to me. ಕ್ರಿಸ್ತನ ಸ್ಥಾನದಲ್ಲಿ ನೀನು ಕೂತುಕೊಂಡಿದ್ರೆ ಕ್ರಿಸ್ತನ ಹೇಳಿದ್ದಾನೆ, ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ, ಅದು ನಿನಗೆ ಕೊಟ್ಟಿದ್ದೇನೆ ಎಂದು. Amen. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Whatever we say, we must understand clearly. ನಾವು ಏನು ಹೇಳ್ತಾ ಇದ್ವೋ ಸ್ಪಷ್ಟವಾಗಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. Amen. ಆಮೆನ್. Because what he was saying here, ಯಾತನ ಇಲ್ಲಿ ಹೇಳುವುದೇನೆಂದ್ರೆ, we are seated in Christ's place. That's what everything will listen to us. ಕ್ರಿಸ್ತನ ಸ್ಥಾನದಲ್ಲಿ ನಾವು ಕೂತುಕೊಂಡಿದ್ದ ಕಾರಣ ಸೃಷ್ಟಿಯೆಲ್ಲ ಎಲ್ಲ ವಿಷಯಗಳು ನಮಗೂ ಪ್ರತಿಕ್ರಿಯೆ ತೋರಿಸ್ತವೆ. Because we are seated in Christ's place, I tell you, sickness will listen to us. ಕ್ರಿಸ್ತನ ಸ್ಥಾನದಲ್ಲಿ ನಾವು ಕೂತುಕೊಂಡಿದ್ದ ಕಾರಣ ಅನಾರೋಗ್ಯವು ನಾವು ಹೇಳಿದಂಗೆ ಅದು ಮಾಡಬೇಕು, ಇರಬೇಕು. If any sickness come to our body, if we say go out, that will go, because we are seated in Christ's place. ಯಾವುದೇ ಅನಾರೋಗ್ಯವು ನಿನ್ನ ಶರೀರವನ್ನು ಮುಟ್ಟಿ ಬಂದಿದ್ರೆ ನೀನು ಕ್ರಿಸ್ತನ ಸ್ಥಾನದಲ್ಲಿ ಇಟ್ಟುಕೊಂಡು ಬಿಟ್ಟು ಹೋಗುವಂದ್ರೆ ಅದು ಹೋಗಬೇಕಾಗಿದೆ. Hallelujah. ಹಲ್ಲೆಲೂಯಾ. If any problem comes, if we say go out, that will go, because you are seated in Christ's place. ಯಾವುದೇ ಸಮಸ್ಯೆ ಬಂದ್ರೆ ಆ ಸಮಸ್ಯೆ ಬಿಟ್ಟು ಹೋಗಂದ್ರೆ ಹೋಗಲೇಬೇಕು. ಕಾರಣ ಏನಂದ್ರೆ ನೀನು ಕೂತುಕೊಂಡಿರುವಂತ ಸ್ಥಾನ ಕ್ರಿಸ್ತನ ಸ್ಥಾನವಾಗಿದೆ. If we say to demon go out, that has to go. ದೆವ್ವವೇ ಬಿಟ್ಟು ಹೋಗಂತ, ದೆವ್ವವೇ ಹೋಗಂತ ಹೇಳುವಾಗ ಆ ದೆವ್ವವು ಬಿಟ್ಟು ಹೋಗಬೇಕು. If we say diseases go, that will go. ವ್ಯಾಧಿಗಳು ಬಿಟ್ಟು ಹೋಗಂತ ಹೇಳುವಾಗ ಅವು ಬಿಟ್ಟು ಹೋಗಬೇಕು. That will listen to us. ಆ ವಿಷಯಗಳು, ಆ ವ್ಯಾಧಿಗಳಾಗಲಿ ಎಲ್ಲವೂ ನಮ್ಮನ್ನು ಕೇಳುತ್ತವೆ, ನಮ್ಮ ಸ್ವರವನ್ನು. Amen. Hallelujah. ಹಲ್ಲೆಲೂಯಾ. First you must understand where we are seated. ಮೊದಲು ನೀವು ಅರ್ಥ ಮಾಡ್ಕೋಬೇಕು ಆತ್ಮೀಯವಾಗಿ ನಿನ್ನ ಸ್ಥಾನವು ಎಲ್ಲಿದೆ ಎಂದು. Whatever we say, they must obey, because we are seated in Christ's ನಾವು place. ಏನು ಹೇಳಿದ್ರೆ ಕೂಡ ಆ ವಿಷಯಗಳು ವಿಧೇಯತೆ ತೋರಿಸಬೇಕು, ಕಾರಣ ನಾವು ಕ್ರಿಸ್ತನ ಸ್ಥಾನದಲ್ಲಿ ಕೂತುಕೊಂಡಿದ್ದೇವೆ. Ephesians 2nd chapter 6 verse said, ಎಫೆಸಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ ಹೇಳುತ್ತದೆ. here said, ಇಲ್ಲಿ ಬರೆಯಲ್ಪಟ್ಟಿದೆ, God hath raised us up together. ದೇವರು ನಮ್ಮನ್ನು ಆತನೊಂದಿಗೆ ಎಬ್ಬಿಸಿದಾನೆ. Don't think that God raised Jesus alone. ಯೇಸು ಕ್ರಿಸ್ತನು ಮಾತ್ರ ದೇವರ ಸತ್ರೊಳಗಿಂದ He ಎಬ್ಬಿಸಿದಾನೆ. not says like that. ಅಲ್ಲಿ ವಾಕ್ಯವು ಈ ರೀತಿಯಲ್ಲಿ ಹೇಳ್ತಾ ಇಲ್ಲ. When Jesus died, we are died with him. ನಾವು ಯೇಸು ಕ್ರಿಸ್ತನು ಮರಣಿಸಿರುವಾಗ ಕ್ರಿಸ್ತನೊಂದಿಗೆ ನಾವು ಮರಣಿಸಿದ್ದೇವೆ. When he buried, we also buried. ಆತನು ಭೂಸ್ಥಾಪನ ಮಾಡಲ್ಪಟ್ಟಿರುವಾಗ ನಾವು ಕೂಡ ಭೂಸ್ಥಾಪನ ಮಾಡಲ್ಪಟ್ಟಿದ್ದೇವೆ. When he went to hell, both we went. ಆತನು ನರಕಕ್ಕೆ ಹೋಗಿರುವಾಗ we also went with him. ನಾವು ಕೂಡ ಆತನಲ್ಲಿ ನರಕಕ್ಕೆ ಆತನ ಸಂಗಡ ಹೋಗಿದ್ದೇವೆ. When he was raised from the dead, we too also raised. ಆತನು ಪುನರುತ್ಥಾನನಾಗಿರುವಾಗ ನಾವು ಸಹ ಆತನೊಂದಿಗೆ ಮೇಲಕ್ಕೆ ಪುನರುತ್ಥಾನನಾಗಿದ್ದೇವೆ. That's what in the 6th verse said, God raised us up together. ಅದಕ್ಕಾಗಿ 6ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ, ದೇವರು ಯೇಸು ಕ್ರಿಸ್ತನೊಂದಿಗೆ ನಮ್ಮನ್ನು ಕೂಡ ಎಬ್ಬಿಸಿದಾನೆ. And made us sit together in heavenly places. ಪರಲೋಕದಲ್ಲಿ ಆ ಕ್ರಿಸ್ತನ ಸಂಗಡ ನಮ್ಮನ್ನು ಕೂತುಕೊಳ್ಳುವಂತೆ ಮಾಡಿದ್ದಾರೆ. That's what 6th verse said. 6ನೇ ವಚನ ಅದೇ ಹೇಳೋದು. Hallelujah. ಹಲ್ಲೆಲೂಯಾ. God raised us up together and made us sit together in the heavenly places in Christ Jesus. ಯೇಸು ಕ್ರಿಸ್ತನಲ್ಲಿ ಪರಲೋಕದಲ್ಲಿ ನಮ್ಮನ್ನು ಆತನ ಸಂಗಡ ಕೂತುಕೊಳ್ಳುವಂತೆ ಮಾಡಿದ್ದಾರೆ. Listen carefully, this is not a promise. ಇದು ಏನು ವಾಗ್ದಾನ, ಮುಂದೆ ಮುಂದೆ ನಡೆಯುವಂತ ಆಗುವಂತ ವಾಗ್ದಾನ ಅಲ್ಲ. This is a fact, what has done. ಸತ್ಯವಾಗಿದೆ, ದೇವರು ಏನು ಮಾಡಿದ್ದಾನೋ ಅದು ಆಗಿ ಮುಗಿರುವಂತ ಕಾರ್ಯವಾಗಿದೆ. In the mind of God, we are seated in Jesus Christ's seat. ದೇವರ ಮನಸ್ಸಿನಲ್ಲಿ ನಮ್ಮ ಸ್ಥಾನವು ಕ್ರಿಸ್ತನ ಸ್ಥಾನವಾಗಿದ್ದೇವೆ, ಆತನ ಸಂಗಡ ಕೂತುಕೊಂಡಿದ್ದೇವೆ. That's what Holy Ghost said, my children sit in my seat. ಅದಕ್ಕಾಗಿ ಪವಿತ್ರಾತ್ಮ ಹೇಳ್ತಾನೆ, ನನ್ನ ಸ್ಥಾನದಲ್ಲಿ ನನ್ನ ಮಕ್ಕಳು ಕೂತುಕೊಂಡಿದ್ದಾರೆ ಎಂದು. Hallelujah. ಹಲ್ಲೆಲೂಯಾ. So Holy Ghost says to the church this morning hour, did you know that all creation
I commanded to obey you. ಅದಕ್ಕಾಗಿ ಪವಿತ್ರ ಆತ್ಮದೇವರ ಸಭೆಗೆ ಹೇಳುವುದೇನೆಂದರೆ ಸುಷ್ಟೆಲ್ಲ ಕೂಡ ನಾನು ಆಜ್ಞಾಪಿಸಿದೆ, ನೀವು ಹೇಳುವಾಗ ಅవి ಕೇಳುವಂತೆ, ನಿಮ್ಗೆ ವಿಧೇಯ ತೋರಿಸುವಂತೆ. Hallelujah. ಹಲ್ಲೆಲೂಯಾ. Because we are seated in Jesus Christ's seat. ಯಾಕಂದ್ರೆ ನಾವು ಕ್ರಿಸ್ತನ ಯೇಸು ಕ್ರಿಸ್ತನ ಸ್ಥಾನದಲ್ಲಿ ಕೂತುಕೊಂಡಿದ್ದ ಕಾರಣ. That's what I tell you, church must be trained. ಅದಕ್ಕಾಗಿ ಸಭೆ ತರಬೇತಿಯನ್ನು ಪಡೆದುಕೊಳ್ಳಬೇಕು. If nobody tell about this verse, how can you know? ಯಾರು ಕೂಡ ನಿಮ್ಗೆ ಈ ಬೋಧನಾ ಈ ವಚನದ ಕುರಿತು ಹೇಳಿಲ್ಲ ಅಂದ್ರೆ ಹೇಗೆ ನಿಮ್ಗೆ ಗೊತ್ತಾಗುತ್ತದೆ? Even I told in Acts 8 chapter when Enoch, the Ethiopian treasurer, when he was going in a chariot. ಅಪೊಸ್ತಲ ಕೃತ್ಯಗಳಲ್ಲಿ 8ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ನಪುಂಸಕನಾಗಿರುವಂತ ನಪುಂಸಕನು ತನ್ನ ರಥದಲ್ಲಿ ಹೋಗುತ್ತಾ ಇರುವಾಗ he was reading a book of Isaiah. ಆತನು ಯೆಶಾಯ ಗ್ರಂಥದ ಧರ್ಮಶಾಸ್ತ್ರದಲ್ಲಿ ಇರುವಂತ ಪುಸ್ತಕವನ್ನು ಓದ್ತಾ ಇದ್ದನು. But he's not understanding. ಆದ್ರೆ ಆತನಿಗೆ ಏನು ಅರ್ಥವಾಗಲಿಲ್ಲ. Spirit of God told Philip to go and meet him. ಫಿಲಿಪ್ಪನಿಗೆ ಆತ್ಮದೇವರು ಹೇಳಿದಾನೆ, ಹೋಗಿ ಆತನ್ನು ಭೇಟಿ ಮಾಡು ಅಂತೆ. He went and met that man. ಹೋಗಿ ಆತನ್ನು ಭೇಟಿ ಮಾಡಿದನು ಫಿಲಿಪ್ಪನು. He said to that officer, sir, did you understand what you are reading? ಫಿಲಿಪ್ಪನು ಆ ನಪುಂಸಕನಾಗಿರುವಂತ ಅಧಿಕಾರಿಗೆ ಹೇಳಿದೇನೆಂದ್ರೆ, ಸರ್ ನೀವು ಓದ್ತಾ ಇರುವಂತ ವಿಷಯ ನಿಮ್ಗೆ ಅರ್ಥವಾಗುತ್ತಾ ಇದೆಯೋ ಅಂತೆ. What he said? ಆತನು Somebody not explain, how can I understood? ಯಾರಾದ್ರೂ ನನಗೆ ವಿವರಿಸಲಿಲ್ಲ ಅಂದ್ರೆ ನಾನು ಹೇಗೆ ಅರ್ಥ ಮಾಡಿಕೊಳ್ಳುತ್ತೇನೆ? How can I understand? ಹೇಗೆ ನನಗೆ ಅರ್ಥವಾಗುತ್ತದೆ? Somebody must explain. ಯಾರೋ ಒಬ್ಬರು ನಮಗೆ ವಿವರಿಸಬೇಕು, ತಿಳಿಸಬೇಕು. Then he went into the chariot and sat and explained about Jesus ಆಗ Christ. ಫಿಲಿಪ್ಪನು ಆ ರಥದಲ್ಲಿ ಆತನ ಏರಿ ಕೂತುಕೊಂಡು ಎಲ್ಲಾ ಯೇಸು ಕ್ರಿಸ್ತನ ಕುರಿತು ವಿವರಿಸಿದನು. Hallelujah. ಹಲ್ಲೆಲೂಯಾ. Then he came to know that salvation is from Jesus. ಆಗ ಆ ನಪುಂಸಕನಾಗಿ ಅಧಿಕಾರಿಯಾಗಿರುವಂತ ಆತನ ಅರ್ಥ ಮಾಡಿಕೊಂಡಿದ್ದಾನೆ, ರಕ್ಷಣೆ ಅನ್ನುವಂಥದ್ದು ಯೇಸು ಕ್ರಿಸ್ತನಿಂದಲೇ ಎಂದು. Immediately when he saw the water, he said to Philip, can he give baptism to ಅಲ್ಲಿ me? ನೀರು ಕಾಣಿಸಿದ ಕೂಡಲೇ ತಕ್ಷಣವೇ ಆ ಅಧಿಕಾರಿ ನಪುಂಸಕನಾಗಿರುವಂಥ ಅಧಿಕಾರಿ ಕೇಳಿದನು, ಫಿಲಿಪ್ ಅವರನ್ನು, ನೀವು ನನಗೆ ದೀಕ್ಷಾಸ್ಥಾನ ಕೊಡುವುದಕ್ಕೆ ಏನಾದರೂ ಆಟಂಕ ಅಡ್ಡಿ ಇದೆನಾ ಎಂದು. He was taught by the Philip. ಫಿಲಿಪ್ಪನಿಂದ ಆತನು ಬೋಧನ್ನು ಪಡೆದುಕೊಂಡನು. He got saved. ಆತನು ರಕ್ಷಿಸಲ್ಪಟ್ಟನು. As the same way, church, I tell you, we are teaching God's word and telling you, you are seated in Christ. ಹಾಗೆಯೇ ಸಭೆಗೆ ನಾವು ಹೇಳುತ್ತಾ ಇದ್ದೇವೆ, ಬೋಧಿಸ್ತಾ ಇದ್ದೇವೆ. ವಾಕ್ಯವು ಹೇಳುತ್ತದೆ, ನೀವು ಕ್ರಿಸ್ತನ ಸಂಗಡ ಕೂತುಕೊಂಡಿರುವಂತಹ ಜನರೆಂದು. You are seated in Christ's place. ನೀವು ಕ್ರಿಸ್ತನ ಸ್ಥಾನದಲ್ಲಿದ್ದೀರಿ. That is a place of authority. ಅದು ಅಧಿಕಾರ ಉಳ್ಳುವಂತ ಸ್ಥಳ. That is a place of honor. ಅದು ಗೌರವ ಕೊಡುವಂತ ಸ್ಥಳ. That is a place of rest. ಅದು ವಿಶ್ರಾಂತಿದಲ್ಲಿ ಜೀವನವನ್ನು ಕೊಡುವಂತ ಸ್ಥಳ. That is a place of glory. ಅದು ಮಹಿಮೆ ಉಳ್ಳುವಂತ ಜಾಗ. That is a place of victory. ಜಯವನ್ನು ಕೊಡುವಂತ ಜಾಗ. No need of struggling in this world. ಈ ಲೋಕದಲ್ಲಿ ಕಷ್ಟಪಡುವುದು ಬೇಕಾಗಿಲ್ಲ. If you don't learn, you will struggle. ನೀನು ತಿಳಿದುಕೊಂಡಿಲ್ಲ, ಕಲಿಯಲಿಲ್ಲ ವಾಕ್ಯಗಳನ್ನಂದ್ರೆ ಕಷ್ಟಪಡ್ತಿ. That man, not known the word, not accepted Jesus Christ, not saved. ಆ ನಪುಂಸಕನಿಗೆ ಆ ವಾಕ್ಯವು ಗೊತ್ತಿಲ್ಲದೆ ಆತನ ಹಂಗೆ ಇದನ್ನು ರಕ್ಷಿಸಲ್ಪಡದೆ ಓದ್ತಾ But ಇದ್ದಾನೆ. when he came to know the word, he got saved. ಆದ್ರೆ ವಾಕ್ಯದಲ್ಲಿರುವಂತ ಮರ್ಮವನ್ನು ಅರ್ಥ ಮಾಡಿಕೊಂಡಿರುವಾಗ ಆತನು ರಕ್ಷಿಸಲ್ಪಟ್ಟನು. When you learn the word, I tell you, you walk in victory. ನೀವು ಆ ವಾಕ್ಯದಲ್ಲಿರುವಂತ ಮರ್ಮವನ್ನು ನೀನು ಗ್ರಹಿಸುವಾಗ ನೀನು ಜಯದಲ್ಲಿ When you learn the word, you say that I don't be in sick. ನೀನು ಆ ವಾಕ್ಯವನ್ನು ನೀನು ಗ್ರಹಿಸುವಾಗ ನೀನು ಹೇಳಿತೀಯ, ನಾನು ರೋಗಿಯಾಗಿ ಇರುವುದಿಲ್ಲ ಎಂದು. That is not my place. ಅದು ನನ್ನ ಜಾಗ ಅಲ್ಲ ಅಂತ ಹೇಳ್ತಿ. Hallelujah. Hallelujah. Suffering is not mine. ಕಷ್ಟಪಡುವುದು ನಂದಲ್ಲ. So you would say that. ಅದನ್ನು ನೀನು ಹೇಳ್ತೀಯಾ? Amen. Amen. Hallelujah. Hallelujah. That's what we have to be taught. We have to be understand. ಅದಕ್ಕಾಗಿ ನಾವು ಬೋಧಿಸಲ್ಪಡಬೇಕು, ಅರ್ಥ ಮಾಡಿಕೊಳ್ಳಬೇಕು. We have to be taught that how His power works. ನಮ್ಮ ಶಕ್ತಿ ಹೇಗೆ ಕಾರ್ಯ ಮಾಡುತ್ತದೋ ನಾವು ಬೋಧಿಸಲ್ಪಡಬೇಕು. That's what I tell you. Teaching is very important. ಅದಕ್ಕಾಗಿ ಬೋಧನೆ ಬಹಳ ಪ್ರಾಮುಖ್ಯವಾದದ್ದು. Jesus also, before He healed the sick, first He taught the word. ಯೇಸು ಕ್ರಿಸ್ತನು ಆ ರೋಗಿಗಳನ್ನು ಗುಣಪಡಿಸುವುದಕ್ಕೆ ಮುಂಚೆ ಬೋಧನೆ ಕೊಟ್ಟಿದ್ದಾನೆ.
Whenever people multitude comes, first he taught the word, then he healed the sick. ಜನಸಮೂಹವು ಬಂದಿದ್ದಾಗೆಲ್ಲ ಆತನು ವಾಕ್ಯವನ್ನು ಸಾರಿ ಆದ ನಂತರ ಆತನು ಗುಣಪಡಿಸಿದನು. Hallelujah. Hallelujah. First you preach the gospel, then they will be healed. ನೀನು ಮೊದಲು ಸುವಾರ್ತೆಯನ್ನು ಪ್ರಕಟಿಸಿರಿ, ಆಗ ಅವರು ಗುಣ ಹೊಂದುತ್ತಾರೆ. First you teach the word of God, then they will accept the word, miracles will begin to take place. ನೀವು ವಾಕ್ಯವನ್ನು ಬೋಧಿಸುವಾಗ ಆ ವಾಕ್ಯವನ್ನು ಅವರು ಸ್ವೀಕರಿಸಿದ್ರೆ ಆ ವಾಕ್ಯದಿಂದ ಅದ್ಭುತಗಳು ಆಶ್ಚರ್ಯಗಳು ಆಗುತ್ತವೆ. Hallelujah. Hallelujah. That's what word of God is very important to learn. ಅದಕ್ಕಾಗಿ ದೇವರ ವಾಕ್ಯವು ಬಹಳ ಪ್ರಾಮುಖ್ಯವಾದದ್ದು ಕಲಿಯುವುದಕ್ಕೆ. See, the disciples, they were with Jesus Christ the 3 years. ನೋಡ್ರಿ, ಈ ಶಿಷ್ಯರು ಯೇಸು ಕ್ರಿಸ್ತನ ಸಂಗಡ 3 ವರ್ಷಗಳಿದ್ದರು. 3 years in the ministry, they learned everything from 3 Jesus. ವರ್ಷಗಳ ಪರಿಚಯದಲ್ಲಿ ಶಿಷ್ಯರು ಬಹಳ ವಿಷಯಗಳನ್ನು ಕಲಿತಿದ್ದಾರೆ. We too also must learn His word. ನಾವು ಕೂಡ ಆತನ ವಾಕ್ಯವನ್ನು ಕಲಿಯಬೇಕು. Why you are coming to the church? ಯಾಕೆ ನೀವು ಸಭೆಗೆ ಬರುತ್ತೀರಿ? To learn the word. ದೇವರ ವಾಕ್ಯವನ್ನು ಕಲಿಯುವುದಕ್ಕೆ. To put the word in action. ಆ ವಾಕ್ಯವನ್ನು ಕ್ರಿಯೆಯಲ್ಲಿ ಕಾರ್ಯದಲ್ಲಿ ತೋರಿಸುವುದಕ್ಕೆ. Hallelujah. Hallelujah. That word must be in action in our lives. ಆ ವಾಕ್ಯವು ಆತನ ವಾಕ್ಯವೇ ನಮ್ಮ ಜೀವನದಲ್ಲಿ ಕ್ರಿಯಾ ರೂಪದಲ್ಲಿ ಕಾರ್ಯರೂಪದಲ್ಲಿ ಇರಬೇಕು. If you have that word, your faith will be in action. ನೀನು ವಾಕ್ಯವನ್ನು ಪಡೆದುಕೊಂಡಿದ್ರೆ ನಿನ್ನ ವಿಶ್ವಾಸವನ್ನು ಕಾರ್ಯದಲ್ಲಿ ತೋರಿಸ್ತೀಯಾ? Hallelujah. Hallelujah. If you don't learn the word, if you're not trained up, how can your faith will be in action? ನೀನು ತರಬೇತಿ ಹೊಂದದೆ ವಾಕ್ಯವನ್ನು ಕಲಿಯದೇ ಇದ್ರೆ ಹೇಗೆ ನಿನ್ನ ವಿಶ್ವಾಸವು ಕಾರ್ಯರೂಪಕ್ಕೆ ಬರುತ್ತದೆ? That's what we are teaching, God's word. ಅದಕ್ಕಾಗಿ ದೇವರ ವಾಕ್ಯವನ್ನು ನಾವು ಬೋಧಿಸ್ತಾ ಇದ್ದೇವೆ. We are not giving religious teaching. ನಾವು ಏನು ಧಾರ್ಮಿಕ ಬೋಧನ್ನು ಕೊಡ್ತಾ ಇಲ್ಲ. We are teaching the word of God. ದೇವರ ವಾಕ್ಯವನ್ನು ನಾವು ಕೊಡ್ತಾ ಇದ್ದೇವೆ. How can you live victoriously? ಹೇಗೆ ನೀವು ಜಯಭರಿತರಾಗಿ ಜೀವಿಸಬಹುದೆಂದು. How can you live successfully? ಹೇಗೆ ನೀವು ಸಫಲತೆ ಜೀವನ ಜೀವಿಸಬಹುದೆಂದು. How can you live ಹೇಗೆ in ನೀನು rest? ವಿಶ್ರಾಂತಿಯ ಜೀವನ ಜೀವಿಸಬಹುದೆಂದು. 3 years disciples taught the word with Jesus. 3 ವರ್ಷಗಳು ಯೇಸು ಕ್ರಿಸ್ತನ ಸಂಗಡ ಶಿಷ್ಯರು ಬೋಧನ್ನು ಪಡೆದುಕೊಂಡರು. In Matthew 10 chapter 1st verse, ಮತ್ತಾಯ ಸುವಾರ್ತೆ 10ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ Jesus told to the disciples, ಯೇಸುವು ಶಿಷ್ಯರಿಗೆ ಹೇಳಿದ್ದಾರೆ, go and heal the sick ನೀವು ಹೋಗಿ ರೋಗಿಗಳನ್ನು ವಾಸಿ and cast ಮಾಡ್ರಿ, out the devils. ದೆವ್ವಗಳನ್ನು ಓಡಿಸಿರಿ ಎಂದು. In 2 occasions he said to the disciples, go and heal the sick and cast out the devils. 2 ಸಂದರ್ಭಗಳಲ್ಲಿ ಕೂಡ ಯೇಸುವು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದ್ರೆ, ಹೋಗಿ ರೋಗಿಗಳನ್ನು ಗುಣಪಡಿಸಿರಿ, ದೆವ್ವಗಳನ್ನು ಓಡಿಸಿರಿ ಎಂದು. After they learned from Jesus, Jesus said, go. ಯೇಸುವಿನ ಸಂಗಡ ಅವರೆಲ್ಲ ವಿಷಯಗಳನ್ನು ಬೋಧನ್ನು ಕಲಿತಿದ್ದಾಗ ಯೇಸು ಹೇಳಿದ್ದೇನೆಂದ್ರೆ, ಈಗ ನೀವು ಹೋಗಿರಿ, ಗುಣಪಡಿಸಿರಿ, ದೆವ್ವಗಳನ್ನು ಓಡಿಸಿರಿ ಎಂದು. Amen. ಆಮೆನ್. ಅವ್ರು ಯೇಸು ಸ್ವಾಮಿಯಲ್ಲಿ ಬಂದ ಕೂಡಲೇ ನೀವು ಹೋಗ್ರಿ ಗುಣಪಡಿಸಿ ಅಂತ ಹೇಳಿದಾನ? ಇಲ್ಲ, he taught the word. ಆತನು ವಾಕ್ಯವನ್ನು ಬೋಧಿಸಿದ್ದಾರೆ. Amen. ಆಮೆನ್. Hallelujah. Hallelujah. After they learned, Jesus said, go and heal the sick and cast out the devils. ಅವರು ವಾಕ್ಯವನ್ನು ಕಲಿತಿದ್ದ ನಂತರ ರೋಗಿಗಳನ್ನು ಗುಣಪಡಿಸಿದ್ದಾರೆ ಮತ್ತೆ ದೆವ್ವಗಳನ್ನು ಓಡಿಸಿದ್ದಾರೆ. Amen. ಆಮೆನ್. They came and said to Jesus, ಯೇಸು ಅವ್ರನ್ನ ಹೋಗಿ ದೆವ್ವಗಳನ್ನು ಓಡಿಸಿರಿ, ರೋಗಿಗಳನ್ನು ಗುಣಪಡಿಸಿರಿ ಅಂತ ಹೇಳಿದಾಗ ಅವ್ರು ಹಂಗ ಮಾಡಿ ಬಂದು ಹೇಳಿದ್ದೇನೆಂದ್ರೆ, they said it is working. ಅವ್ರು ಬಂದು ಹೇಳಿದ್ದಾರೆ, ಇವು ಕಾರ್ಯರೂಪದಲ್ಲಿ ಕಾರ್ಯವು ನೀವು ಹೇಳಿದಂಗ ಆಗುತ್ತಾ ಇದೆ ಗುರುವೇ ಎಂದು. Hallelujah. Hallelujah. It is working what Jesus said it is, they are doing that. ಯೇಸು ಏನು ಹೇಳಿದಾರೋ ಅದನ್ನ ಅವ್ರು ಮಾಡ್ತಾ ಇದ್ದಾರೆ, ಕ್ರಿಯೆ ರೂಪದಲ್ಲಿ ಕಾರ್ಯರೂಪದಲ್ಲಿ ತೋರಿಸ್ತಾ ಇದ್ದಾರೆ. Because they learned the word. ಯಾಕಂದ್ರೆ ಅವರು ವಾಕ್ಯಗಳನ್ನು ಕಲಿತಿದ್ದ ಕಾರಣ. If you learn the word, I tell you, you too also can do what Jesus said to do. ನೀವು ಕೂಡ ವಾಕ್ಯವನ್ನು ಕಲಿತಿದ್ರೆ ನೀವು ಕೂಡ ಯೇಸು ಏನು ಹೇಳಿದ್ದಾರೆ ಅದನ್ನು ಮಾಡುತ್ತೀರಿ. ಆಮೆನ್. Word of God can work for you and work through you also. ದೇವರ ವಾಕ್ಯವು ನಿನ್ನಲ್ಲಿ ಕಾರ್ಯ ಮಾಡುತ್ತಾನೆ, ನಿನ್ನ ಮುಖಾಂತರ ಇತರಕ್ಕೆ ಕಾರ್ಯ ಮಾಡುತ್ತಾನೆ. Amen. ಆಮೆನ್. Hallelujah. Hallelujah. Why Jesus teaching the word of God to disciples? ಯಾಕೆ ಶಿಷ್ಯರಿಗೆ ಯೇಸುವು ದೇವರ ವಾಕ್ಯವನ್ನು ಬೋಧಿಸಿದನು? It is not that Jesus only has to heal, they should come only follow ಯೇಸು Jesus. ಮಾತ್ರನೇ ಗುಣಪಡಿಸಬೇಕು, ಅವರು ಸುಮ್ಮನೆ ಇರಬೇಕು ಹಿಂದೆ ಅಂತಲ್ಲ. Hallelujah. Hallelujah. Jesus' intention is they too also must heal the sick. ಯೇಸು ಒಂದು ಭಾವನೆ ಏನಂದ್ರೆ, ಯೇಸುವಿನ ಮನಸ್ಸೇನೆಂದ್ರೆ ಅವರು ಕೂಡ ಗುಣಪಡಿಸಬೇಕು, ಅವರು ಕೂಡ ದೆವ್ವಗಳನ್ನು ನೋಡಿಸಬೇಕು, ತನ್ನ ಹಾಗೆ ಕಾರ್ಯ ಮಾಡಬೇಕೆಂದು. You remember in one occasion
ಒಂದು ಸಂದರ್ಭದಲ್ಲಿ ನಿಮ್ಗೆ ನೆನಪಿದೆಯಾ? Luke 10 chapter 17th verse. ಲೂಕ 10:17 ವಚನ. After healed the sick, after cast out the demons, when they came back to Jesus, ಅವರು ದೆವ್ವಗಳನ್ನು ಓಡಿಸಿ ರೋಗಿಗಳನ್ನು ವಾಸಿ ಮಾಡಿ ಹಿಂತಿರುಗಿ ಬಂದಿರುವಾಗ ಅವ್ರು ಹೇಳಿದ್ದು, they came back and said to Jesus ಅವರು with ಬಂದು rejoicing, ಅವರು ಬಂದು ಆನಂದದಿಂದ ಯೇಸುವಿಗೆ ಹೇಳಿದೇನೆಂದ್ರೆ, Master, even demons are subjecting to us. ಯಜಮಾನನೇ, ದೆವ್ವಗಳು ಕೂಡ ನಮ್ಮಕ್ಕೆ ಆಧೀನವಾಗುತ್ತಾ ಇದೆ ಅಂತ ಸಂತೋಷಪಟ್ಟು ಹೇಳಿದರು. I thought they will subject only you, but they are subjecting to us also. ನಾವು ಅನ್ಕೊಂಡಿದ್ದೇವೆ ನಿನಗೂ ಮಾತ್ರನೇ ಆಧೀನರಾಗುತ್ತಾ ಇದ್ದೇವೆ ದೆವ್ವಗಳೆಂದ್ರೆ, ಆದ್ರೆ ನಮಗೂ ಕೂಡ ಆಧೀನವಾಗುತ್ತಾ ಇದೆ ಯಜಮಾನನೇ ಎಂದು ಹೇಳಿದರು. Hallelujah. Hallelujah. Because they are in Jesus' place. ಯಾಕಂದ್ರೆ ಅವರು ಯೇಸು ಕ್ರಿಸ್ತನ ಸ್ಥಾನದಲ್ಲಿ ಇದ್ದ ಕಾರಣ. Who sent them? ಯಾರು ಅವ್ರನ್ನು ಆ ಶಿಷ್ಯರು ಕಳುಹಿಸಿದ್ದು ಯಾರು ಆ ಕೆಲಸಕ್ಕಾಗಿ? Jesus Christ. ಯೇಸು ಕಳುಹಿಸಿದ್ದಾರೆ. Amen. Amen. Because Jesus sent, demons are subject to even disciples. ಯೇಸು ಹೋಗಿರಿ ಗುಣಪಡಿಸಿ ಅಂತ ಹೇಳಿದ ಕಾರಣ ಆ ಶಿಷ್ಯರಕ್ಕೂ ಕೂಡ ಆ ವಿಷಯಗಳು ಕಾರ್ಯವಾಗಿದೆ. We are seated in Christ's place, demons will subject to us. ನಾವು ಕೂಡ ಯೇಸು ಕ್ರಿಸ್ತನ ಸ್ಥಾನದಲ್ಲಿ ಕೂತುಕೊಂಡಿದ್ದ ಕಾರಣ ದೆವ್ವಗಳು ನಮಗೂ ವಿಧೇಯತೆ ತೋರಿಸಿ. ಬೈಬಲ್ ಚೆನ್ನಾಗಿ ಓದ್ತಿ ಅಂತಂದೇಳಿ ನಿನಗೆ ದೆವ್ವಗಳು ವಿಧೇಯ ತೋರಿಸೋದಿಲ್ಲ. ಹಲ್ಲೆಲೂಯಾ. ನೀನು ಚೆನ್ನಾಗಿ ಹಾಡುಗಳು ಆಡ್ತಿ ಅಂತಂದೇಳಿ ದೆವ್ವಗಳು ನಿನಗೆ ಸಬ್ಜೆಕ್ಟ್ ಆಗೋದಿಲ್ಲ. Because you are seated in Christ's place, they will listen to ನೀನು you. ಕ್ರಿಸ್ತನ ಸ್ಥಾನದಲ್ಲಿ ಕೂತುಕೊಂಡಿದ್ದ ಕಾರಣ ದೆವ್ವಗಳು ನಿನ್ನ ಮಾತು ಕೇಳಿ ವಿಧೇಯತೆ ತೋರಿಸುತ್ತವೆ. Because you are sent by Jesus, ನೀನು ಯೇಸುವಿನಿಂದ ಕಳುಹಿಸಲ್ಪಟ್ಟಿದ್ದ ಕಾರಣ, because you are in Jesus' place, they will listen to you. All creation will listen to you. ಯೇಸು ಕ್ರಿಸ್ತನ ಸ್ಥಾನದಲ್ಲಿ ನೀನು ಕೂತುಕೊಂಡಿದ್ದ ಕಾರಣ ಎಲ್ಲಾ ಸೃಷ್ಟಿ ನಿನಗೆ ಪ್ರತಿಕ್ರಿಯೆ ತೋರಿಸುತ್ತದೆ. What Jesus said, Luke 10 chapter 28th verse. ಲೂಕ 10:20 ವಚನದಲ್ಲಿ ಯೇಸು ಏನಂತ ಹೇಳಿದ್ದಾರೆ? Jesus said, don't be excited about that one. ನೀವು ಆ ದೆವ್ವಗಳು ಬಿಟ್ಟು ಹೋಗಿದೆ, ವಿಧೇಯರಾಗಿದೆ, ಒಳಗಾಗಿದೆ ಅಂತ ನೀನು ಉತ್ತೇಜಭರಿತರಾಗಿ ಇರಬೇಡ್ರಿ. Rather that your name is written in the book of life, you rejoice for that. ಅದಕ್ಕಿಂತ ನಿಮ್ಮ ಹೆಸರುಗಳು ಜೀವ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ, ಅದಕ್ಕಾಗಿ ನೀವು ಆನಂದಿಸಿರಿ. Hallelujah. Hallelujah. Those demons are just, they will listen to you. Don't be excited for that. ದೆವ್ವಗಳು ನಿಮ್ಮನ್ನು ಕೇಳುತ್ತವೆ, ಬಿಟ್ಟು ಹೋಗ್ಬೇಕಂದ್ರೆ ಹೋಗ್ಬೇಕು, ಅದನ್ನು ನೀನು ನೋಡಿ ಬಹಳ ಉತ್ತೇಜನ ಹೊಂದಬೇಡ. Hallelujah. Hallelujah. ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಹೋಗ್ಬಿಟ್ಟಿದೆ ಅಂತ ಹೇಳಿ ಅದರಲ್ಲಿ ಸಂತೋಷ ಪಡೋದಲ್ಲ. ನಿಮ್ಮ ಹೆಸರು ಜೀವ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ, ಅದಕ್ಕೆ ಆನಂದಿಸ್ರಿ. Hallelujah. 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 ಬರೀ ನೋವೋಗಿದೆ, ಅದು ಕಡಿಮೆ ಕೆಮ್ಮು ಹೋಗಿದೆ, ಹೊಟ್ಟೆ ನೋವು ಹೋಗಿದೆ ಅಂತ ಸಂತೋಷ ಪಡಬೇಡಿ. Hallelujah. Hallelujah. Because they will listen to you. You must know where you are seated. ಅವು ಖಚಿತವಾಗಿ ನಿಮ್ಮನ್ನು ಕೇಳುತ್ತವೆ, ನಿಮಗೆ ವಿಧೇಯರಾಗುತ್ತವೆ, ಆದರೆ ನೀನು ತಿಳ್ಕೋಬೇಕು ನಿನ್ನ ಸ್ಥಾನವು ಎಲ್ಲಿದೆ ಎಂದು. Because all creation commanded to obey us. ಎಲ್ಲ ಸೃಷ್ಟಿ ಎಲ್ಲ ಕೂಡ ಆಜ್ಞಾಪಿಸಲ್ಪಟ್ಟಿದೆ ಕ್ರಿಸ್ತನಿಂದ, ಕ್ರಿಸ್ತನ ಸ್ಥಾನದಲ್ಲಿದ್ದವರಿಗೆ ವಿಧೇಯತೆ ತೋರಿಸಬೇಕೆಂದು. Hallelujah. Hallelujah. Do you believe what Jesus said? ಯೇಸು ಹೇಳಿದ್ದು ನೀವು ನಂಬುತ್ತಾ ಇದ್ದೀರಾ? Amen. We must rejoice that our name written in the book of life. We ಜೀವ belong to heaven. ಜೀವ ಗ್ರಂಥದಲ್ಲಿ ಪರಲೋಕದಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಟ್ಟಿದ್ದಕ್ಕಾಗಿ ಆನಂದಿಸಬೇಕು. Amen. Amen. So remember where we were seated. ನೀವು ನೆನಪು ಮಾಡಿಕೊಳ್ಳ್ರಿ ಎಲ್ಲಿ ನಾವು ಕೂತ್ಕೊಂಡಿದ್ದೇವೆ. ನಮ್ಮ We are ಸ್ಥಾನವಿದೆ. seated in his seat. ನಾವು ಕ್ರಿಸ್ತನ ಸ್ಥಾನದಲ್ಲೇ ಕೂತ್ಕೊಂಡಿದ್ದೇವೆ. Colossians 1 chapter 25th verse. ಕೊಲಸ್ಸಿ 1:25 ಹೇಳುತ್ತದೆ. Here Paul is saying, ಇಲ್ಲಿ ಪೌಲನು ಹೇಳ್ತಿದ್ದಾರೆ, I am made a minister according to the divine plan of God. ದೈವಿಕವಾಗಿರುವಂತ ದೇವರ ಯೋಜನೆ ಪ್ರಕಾರವಾಗಿ ನಾನು ದೇವರ ಪರಿಚಾರಕನಾಗಿ ನಿರ್ಣಯ ಮಾಡಲ್ಪಟ್ಟಿದ್ದೀನಿ. Why I became a minister of God? ಯಾಕೆ ನಾನು ಪರಿಚಾರಕನಾಗಿ ದೇವರ ಪರಿಚಾರಕನಾಗಿ ಮಾಡಲ್ಪಟ್ಟಿದ್ದಿ? Why word of God given to me? ಯಾಕೆ ದೇವರ ವಾಕ್ಯವು ನನಗೆ ಕೊಡಲ್ಪಟ್ಟಿದೆ? To fulfill the word of God, it is given to me. ಆ ವಾಕ್ಯವನ್ನು ಸಂಪೂರ್ಣ ಮಾಡುವುದಕ್ಕಾಗಿ ನನಗೆ ಕೊಡಲ್ಪಟ್ಟಿದೆ. Hallelujah. Hallelujah. You are a minister of God according to the divine plan of God. ನೀನು ದೇವರ ದೈವಿಕ ಯೋಜನೆ ಪ್ರಕಾರವಾಗಿ
ಪ್ರಕಾರವಾಗಿ ದೇವರ ಪರಿಚಾರಕನಾಗಿ ನೀನು ನಿರ್ಣಯ Word ಮಾಡಲ್ಪಟ್ಟಿದೆ. of God given to you while we are preaching again and again. ಮತ್ತೆ ಮತ್ತೆ ನಾವು ವಾಕ್ಯವನ್ನು ಬೋಧಿಸ್ತಾ ಇರುವಾಗ ದೇವರ ವಾಕ್ಯವು ನಿಮಗೆ ಕೊಡಲ್ಪಟ್ಟಿದೆ, ಕೊಡಲ್ಪಡ್ತಾ While ಇದೆ. word of God given to you, you must fulfill that word. ಯಾಕೆ ಆ ವಾಕ್ಯವು ನಿಮಗೂ ಕೊಡಲ್ಪಡ್ತಾ ಇದೆ? ಆ ವಾಕ್ಯವನ್ನು ನೀನು ಪೂರೈಸಬೇಕು, ಹಂಗ ಮಾಡಿ ತೋರಿಸಬೇಕೆಂದು. That's what Paul said, word of God given to me to fulfill that word. ಅದಕ್ಕಾಗಿ ಪೌಲನು ಹೇಳ್ತಾ ಇದ್ದಾನೆ, ಆ ದೇವರ ವಾಕ್ಯವು ನನಗೆ ಕೊಡಲ್ಪಟ್ಟಿದೆ, ಅದನ್ನು ನಾನು ಪೂರೈಸುವಂತೆ, ಸಂಪೂರ್ಣ ಮಾಡುವಂತೆ. This is the ministry given to Paul to fulfill his word. ದೇವರ ವಾಕ್ಯವನ್ನು ಪೂರೈಸುವುದಕ್ಕೆ ಈ ಪರಿಚರ್ಯ ಪೌಲನಿಗೆ ಕೊಡಲ್ಪಟ್ಟಿದೆ. Hallelujah. Hallelujah. When you are listening to the word, I tell you what you are listening to fulfill the word, that ministry given to you. ನೀನು ಯಾವ ವಾಕ್ಯವನ್ನು ಕೇಳ್ತಾ ಇದೆಯೋ ಆ ವಾಕ್ಯವು ನಿಮ್ಗೆ ಕೊಡಲ್ಪಟ್ಟಿದ್ದ ಕಾರಣ ಏನಂದ್ರೆ ಆ ವಾಕ್ಯದ ಪರಿಚರ್ಯವನ್ನು ನೀನು ಪೂರೈಸುವಂತೆ. Tell to somebody, brother, sister, you are seated in Christ's place. ಸಹೋದರ ಸಹೋದರಿ, ನೀವು ಕ್ರಿಸ್ತನ ಸ್ಥಾನದಲ್ಲಿ ಕೂತುಕೊಂಡಿದ್ದೀರಿ. You heal the sick. ನೀನು ರೋಗಿಗಳನ್ನು ಗುಣಪಡಿಸ್ತೀಯಾ. You cast out the demon. ದೆವ್ವಗಳನ್ನು ನೀನು ಓಡಿಸ್ತೀಯಾ. Hallelujah. Hallelujah. You tell to sickness, go out of your body. ನೀನು ಶರೀರವನ್ನು ಅನಾರೋಗ್ಯ ಶರೀರವನ್ನು ಬಿಟ್ಟು ಹೋಗಂತ ಹೇಳಬಹುದು. You are seated in Christ's place. ನೀನು ಕ್ರಿಸ್ತನ ಸ್ಥಾನದಲ್ಲಿ ಕೂತುಕೊಂಡಿದೆ. Brother, sister, sickness will listen to you. ಬ್ರದರ್, ಸಿಸ್ಟರ್, ಅನಾರೋಗ್ಯವು ನಿನ್ನನ್ನು ಕೇಳುತ್ತದೆ. Diseases will listen to you. ವ್ಯಾಧಿಗಳು ನಿಮ್ಮನ್ನು ಕೇಳುತ್ತವೆ. Demons will listen to you. ದೆವ್ವಗಳು ನಿಮ್ಮನ್ನು ಕೇಳುತ್ತವೆ. ಅಳಬೇಡ. Hallelujah. Don't cry. ಅಳಬೇಡ. They will listen. ಅವು ನಿನ್ನನ್ನು ಕೇಳುತ್ತವೆ. Because all authority in heaven and earth are given to you. ಯಾಕಂದ್ರೆ ಪರಲೋಕದ ಎಲ್ಲಾ ಅಧಿಕಾರವು, ಭೂಮಿ ಮೇಲೆ ಎಲ್ಲಾ ಅಧಿಕಾರವು ನಿಮಗೆ ಕೊಡಲ್ಪಟ್ಟಿದೆ. What the word giving today, I tell you, that you have to fulfill. ಈಗ ಏನು ವಾಕ್ಯವು ನಾವು ನಿಮಗೆ ಕೊಡ್ತಾ ಇದೀವೋ ಅದನ್ನು ನೀವು ಪೂರೈಸಬೇಕು. Hallelujah. Hallelujah. How you will fulfill? ಹೇಗೆ ನೀನು ಅದನ್ನು ಪೂರೈಸ್ತೀ? To lay hands on the sick, say demons get out. ನೀವು ಅದನ್ನು ಮಾಡುವುದರಿಂದ, ಕೈಗಳಿಟ್ಟು ರೋಗಿಗಳನ್ನು ಗುಣಪಡಿಸುವುದರಿಂದ, Hallelujah. ದೆವ್ವಗಳನ್ನು ಬಿಟ್ಟು ಹೋಗು ಅಂತ ಹೇಳುವುದರಿಂದ You will fulfill that word. ಆ ವಾಕ್ಯವನ್ನು ನೀನು ಪೂರೈಸ್ತೀ. When you say that problem, get out of my family. ಆ ಸಮಸ್ಯೆ ನನ್ನ ಕುಟುಂಬವನ್ನು ಬಿಟ್ಟು ಹೋಗಂದಾಗ ಹೋಗಬೇಕು. Pain, get out of my body. ನನ್ನ ಶರೀರದಿಂದ ನೋವು ಬಿಟ್ಟು ಹೋಗಂದಾಗ ಬಿಟ್ಟು ಹೋಗಬೇಕು. You will fulfill that word. ಆಗ ನೀನು ಆ ವಾಕ್ಯವನ್ನು ಪೂರೈಸಿದ ಹಾಗೆ. Amen. ಆಮೆನ್. Hallelujah. Hallelujah. Colossians 1:26 word said, ಕೊಲಸ್ಸಿ ಬರೆದ ಪತ್ರಿಕೆ 1:26 the ಬರೆಯಲ್ಪಟ್ಟಿದೆ. ministry which has been hid from ages, from generations. ಕೊಡಲ್ಪಟ್ಟಿರುವಂತ ಈ ಪರಿಚರ್ಯ ತಲೆಗಳಿಂದ ಯುಗಗಳಿಂದ ಅದು ಮುಚ್ಚಲ್ಪಟ್ಟಿದೆ. Paul is saying here, this ministry what given to Paul, that is hid from ages, from generations. ಪೌಲನಿಗೆ ಕೊಡಲ್ಪಟ್ಟಿರುವಂತ ಈ ಪರಿಚರ್ಯ ಎಲ್ಲ ಯುಗಗಳಕ್ಕೆ ತಲೆಗಳಕ್ಕೆ ಅದು ಗೊತ್ತಾಗದೆ ಮರ್ಮವಾಗಿ ಬಚ್ಚಿಸಲ್ಪಟ್ಟಿದೆ. What I am sharing with you, I tell you, from generations, from the ages, this hid. ಸಭಾಪಾಲಕರು ಹೇಳ್ತಾ ಇರುವಂತೆ ಈಗ ಈ ವಾಕ್ಯವು ತಲೆಗಳಿಂದ ಯುಗಗಳಿಂದ ಅದು ಮುಚ್ಚಲ್ಪಟ್ಟಿದೆ. Even now also lot of Christians don't know the word. ಈ ದಿವಸಗಳಲ್ಲಿ ಕೂಡ ಅನೇಕ ಕ್ರೈಸ್ತವರಿಗೆ ವಾಕ್ಯವು ಗೊತ್ತಿಲ್ಲ. But Paul is saying here, now is made manifest to the saints. ಆದರೆ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಈಗ ಪರಿಶುದ್ಧರಿಂದ ಅದು ಪ್ರತ್ಯಕ್ಷಿಸಲ್ಪಡುತ್ತದೆ. Amen. ಆಮೆನ್. Hallelujah. 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 Prophets don't know about that. ಪ್ರವಾದಿಗಳಿಗೆ ಆ ಒಂದು ಪರಿಚರ್ಯ ರಹಸ್ಯವಾದ ಗೊತ್ತಾಗಲಿಲ್ಲ. Jewish people don't know about that. ಯಹೂದ್ಯರಿಗೆ ಅದು ಗೊತ್ತಾಗಲಿಲ್ಲ. But Paul knew that. ಆದ್ರೆ ಪೌಲನಿಗೆ ಗೊತ್ತಾಯಿತು, ದೇವರು ಬಯಲ್ಪಡಿಸಿದ್ದಾನೆ. That ministry hid from generations, from ages. ಪೌಲನಿಗೆ ಕೊಡಲ್ಪಟ್ಟಿರುವಂತಹ ಪರಿಚರ್ಯ ಯುಗಗಳಕ್ಕೆ ತಲೆಗಳಕ್ಕೆ ಹಂಗೆ ಮುಚ್ಚಿಸಲ್ಪಟ್ಟಿದೆ, ಬಚ್ಚಿಸಲ್ಪಟ್ಟಿದೆ. Even today I tell you, lot of believers don't know this word. ಅನೇಕ ವಿಶ್ವಾಸಿಗಳಿಗೆ ಈ ದಿನ ಕೂಡ ಈ ವಾಕ್ಯಗಳು ಗೊತ್ತಿಲ್ಲ. But now we came to know by the Holy Ghost. ಆದರೆ ಈಗ ಪವಿತ್ರಾತ್ಮ ದೇವರ ಪರಿಚರ್ಯದಿಂದ ನಮಗೂ ಗೊತ್ತಾಯಿತು. Hallelujah. Hallelujah. So when it has been revealed to us, we must fulfill that word. ಈಗ ನಮಗೆ ಅದು ಬಯಲ್ಪಡಿಸಲ್ಪಟ್ಟಿರುವಾಗ ಅದನ್ನು ನಾವು
ಪೂರೈಸಬೇಕು. Are you ready to fulfill that word? ಆ ವಾಕ್ಯವನ್ನು ನೀವು ಪರಿಚರ್ಯವನ್ನು ಬಯಲ್ಪಡಿಸುವುದಕ್ಕೆ ಸಂಪೂರ್ಣವಾಗಿ ಪೂರೈಸುವುದಕ್ಕೆ ಇಷ್ಟಪಡ್ತೀರಾ? ಆಮೆನ್. If somebody in the problem, don't come running to me. ಏನಾದರೂ ಸಮಸ್ಯೆ, ಜನರು ಯಾವುದಾದ್ರೆ ಸಮಸ್ಯೆದಿಂದ ಇದ್ರೆ ನೀವು ಓಡಿ ಪಾಸ್ಟರ್ ಹತ್ರ ಬರೋದು ಬೇಕಾಗಿಲ್ಲ. ಪಾಸ್ಟರ್ ಒಬ್ಬನೇ ಕ್ರಿಸ್ತನ ಸೀಟದಲ್ಲಿ ಕುಂತಿದ್ದಾನಪ್ಪ, ನಾವೆಲ್ಲಿದ್ದೀವಿ, ನಾವೆಲ್ಲೋ ಕ್ರಿಸ್ತನ ಸ್ಥಾನದಲ್ಲಿ ಪಾಸ್ಟರ್ ಒಬ್ಬರೇ ಕುಂತಿದ್ದಾನಪ್ಪ, ನಾವೆಲ್ಲಿದ್ದೀವಪ್ಪ ಅನ್ಕೋಬೇಡ್ರಿ ಅಂತ ಹೇಳಿಲ್ಲ ಇಲ್ಲಿ ವಾಕ್ಯವಾರಿದ್ದಲ್ಲಿ ಹೇಳಿಲ್ಲ. We all together sit with Christ Jesus. ನಾವೆಲ್ಲರೂ ಕೂಡ ಕ್ರಿಸ್ತನೊಂದಿಗೆ ಕೂತುಕೊಂಡಿದ್ದೇವೆ. We all together raised and seated in Christ. ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನ ಸಂಗಡ ಪುನರುತ್ಥಾನಾಗಿ ಕ್ರಿಸ್ತನ ಸಂಗಡ ಕೂತ್ಕೊಂಡಿದ್ದೇವೆ. ಆಮೆನ್, ಆಮೆನ್. ಅದಕ್ಕಾಗಿ ಸಮಸ್ಯೆ ಎಲ್ಲಿ ಬಂದ್ರೆ ಅಲ್ಲೇ ಪರಿಷ್ಕಾರ ಮಾಡು. ಎದಕ್ಕಂದ್ರೆ ಆ ಸಮಯ ಬಿಟ್ಟಿದ್ರೆ ಮತ್ತೆ ಅವನು ಸಿಗ್ತಾನೋ ಇಲ್ಲೋ. ಸಮಸ್ಯೆ ಎಲ್ಲಿರ್ತದೋ ಅಲ್ಲೇ ನೀನು ಪರಿಷ್ಕರಿಸಬೇಕು. ಸ್ವಲ್ಪ ಇರಪ್ಪ, ನಾನು ಹೋಗಿ ಪಾಸ್ಟರ್ ಕೇಳ್ಕೊಂಡ್ ಬರ್ತೀನಿ ಅಂತಂದು ಹೇಳಿದ್ರೆ ಇಲ್ಲಿಗೆ ಬಂದ್ರೆ ಮತ್ತೆ ಅವನು ಸಿಗೋದಿಲ್ಲ. ಹಲ್ಲೆಲೂಯಾ. ಸೊ ಯು ಪ್ರೇ there in the name of Jesus Christ. ಅಲ್ಲೇ ನೀನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅವರಿಗೆ ಪ್ರಾರ್ಥಿಸಬೇಕು. ಪ್ರೇ ಅಂತ ಹೇಳಿದ್ರೆ ಮೊನಗಾಲೂರಿ ಯೇಸು ಸ್ವಾಮಿ ಸಹಾಯ ಮಾಡಪ್ಪ ಅಂತ ಕಣ್ಣೀರು ಸುರಿಸೋದಲ್ಲ. ಹಲ್ಲೆಲೂಯಾ. That is not prayer I am asking to do. ಅಂತ ಪ್ರಾರ್ಥನೆ ಮೊನಗಾಲೂರಿ. What do you have to say? Lay hands in the name of Jesus, ask that sickness go out of his body. ಕೈ ಇಟ್ಟು ಅನಾರೋಗ್ಯವನ್ನು ಹೊರಗೆ ಹೋಗು, ಗುಣ ಹೊಂದಂತ ಹೇಳಬೇಕು. Hallelujah. Hallelujah. You lay hands, tell that sickness go out of his body. ನೀನು ಕೈಗಳನ್ನಿಟ್ಟು ಅನಾರೋಗ್ಯ ಬಿಟ್ಟು ಹೋಗಂತ ಹೇಳಬೇಕು. Hallelujah. ಪೊಲೀಸ್ ಬಂದಾನಂದ್ರೆ ಏನು ಮಾಡ್ತಾನೆ ಅವನು? ಅವನು ಮೊನಗಾಲೂರಿಗೆ ಹೋಗಪ್ಪ ನೀನು ಅಂತಂದು ಹೇಳ್ತಾರೆ. ಒಂದೇಟು ಕಟ್ಟಿಗೆಲಿಂದ ಹೊಡೆದ್ರೆ ಅವನೇ ಹೊಡೋಗ್ಬಿಡ್ತಾನೆ. Hallelujah. Hallelujah. ಸೊ ಅವನಿಗೆ ಅವನಿಗೆ ಅಧಿಕಾರ ಇದೆ. ಯಾಕೆ? ಪೊಲೀಸ್ ಮ್ಯಾನ್ ಹ್ಯಾಡ್ ಆಕ್ಚುಲಿ ಅವನು ನೋಡಿದ್ರೆ ಸಿಕ್ಕಿರ್ತಾನೆ, ಅವನು ಬಹಳ ರೋಗಿ ಇರ್ತಾನೆ. ಪೊಲೀಸ್ ಅವನಿಗೆ ಶಕ್ತಿ ಕೂಡ ಇರೋದಿಲ್ಲ, ಆದ್ರೂ ಕೂಡ ಕಟ್ಟಿಗೆಲಿಂದ ಹೊಡಿತಾನೆ ಅವನು. ಆ ಪೊಲೀಸ್ಗೆ ಏನಾದ್ರೂ ಅನಾರೋಗ್ಯ ಇರ್ಬೋದು, ಏನನ್ನಾಗಿರ್ಬೋದು, ಆದ್ರೆ ಕೂಡ ಡ್ರೆಸ್ ಹಾಕೊಂಡು ಆ ಸ್ಥಾನ ಅಧಿಕಾರ ಇದೆ ಅವನಿಗೆ. ಆ ಡ್ರೆಸ್ ಹಾಕಿನ ಸಲುವಾಗಿ ಅವನು ಹೊಡಿತಾನೆ ಅವನು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ಯೇಸು ಕ್ರಿಸ್ತನ ಸ್ಥಾನದಲ್ಲಿ ಕುಳಿತಿದೀಯಾ? ಹಲ್ಲೆಲೂಯಾ. ಸ್ಥಾನದಲ್ಲಿ ಕೂತ್ಕೊಂಡಿದೀಯಾ? You have to say that sickness go out of him. ನೀನು ಆ ಅನಾರೋಗ್ಯವು ನಿನ್ನಿಂದ ಬಿಟ್ಟು ಹೋಗಬೇಕಂತ ಹೇಳಿ. ಅರೆ ಪೊಲೀಸ್ ಅಧಿಕಾರ ಗೊತ್ತಿದೆ, ವಿಶ್ವಾಸಿಗೆ ತನ್ನ ಅಧಿಕಾರ ಉಪಯೋಗಿಸೋದೇ ಗೊತ್ತಿಲ್ಲ. We know how the policeman's authority he uses, but we don't know how the believers as believers using our authority. Hallelujah. Hallelujah. I tell you it will work. ನಾನು ಹೇಳುತ್ತೇನೆ ಇದು ಕಾರ್ಯ ಮಾಡುತ್ತದೆ. ಶಿಷ್ಯರು ಹೋಗಿದ್ದಾರೆ, ಯೇಸು ಸ್ವಾಮಿ ಹೇಳಿದ ಕೂಡಲೇ ಅವು ಗುಣಪಡಿಸಿದ್ದಾರೆ. ಬಂದು ಹೇಳ್ತಾರೆ, oh it is working. They said to Jesus, it is working. Demons are subjecting to us. ಅವರು ಬಂದು ಹೇಳಿದ್ದೇನೆಂದ್ರೆ ಶಿಷ್ಯರು ಹಿಂತಿರುಗಿ, ದೆವ್ವಗಳು ನಮಗೆ ಒಳಗಾಗುತ್ತಾ ಇದ್ದೇವೆ, ಇದು ಕಾರ್ಯವಾಗುತ್ತಾ ಇದೆ, ಇದು ಕಾರ್ಯವಾಗುತ್ತಾ ಇದೆ ಎಂದು. From ages it has hid, I tell you, now it is made manifest to us. ಎಲ್ಲ ಯುಗಗಳಿಂದ ತರಗದಿಂದ ಇದೆಲ್ಲ ಮರ್ಮವಾಗಿ ಬಚ್ಚಿಸಲ್ಪಟ್ಟಿದೆ, ಈಗ ನಮ್ಮಿಂದ ಪ್ರತ್ಯಕ್ಷವಾಗುತ್ತಾ ಇದೆ ಅಂತ ಪೌಲನು ಹೇಳ್ತಾ ಇದ್ದಾನೆ. Before church rapture, all church work like a Christ. ಸಭೆ ಮೇಲೆಗೆ ಎತ್ತಲ್ಪಡುವುದಕ್ಕೆ ಮುಂಚೆ ಸಭೆ ಎಲ್ಲರೂ ಕೂಡ ಕ್ರಿಸ್ತನ ಹಾಗೆ ಕಾರ್ಯಗಳು ಮಾಡಬೇಕು. ಆಮೆನ್. Hallelujah. All the church, they are saviors of this world. They must save the people. ಎಲ್ಲ ಸಭೆ ದೇವರು ರಕ್ಷಕರಾಗಿ ಮಾಡಿದ್ದಾರೆ, ಜನರನ್ನು ರಕ್ಷಿಸಬೇಕು. Hallelujah. That's what is revealing the word of God to us. We must work that word. ನಮಗೆ ದೇವರ ವಾಕ್ಯಗಳನ್ನು ಬಯಲ್ಪಡಿಸಿರುವಾಗ ಆ ವಾಕ್ಯಗಳನ್ನು ನಾವು ಪೂರೈಸಬೇಕು. We must fulfill that word. ಆ ವಾಕ್ಯಗಳನ್ನು ನಾವು ಪೂರೈಸಬೇಕು, ಸಂಪೂರ್ಣ ಮಾಡಬೇಕು. ಆಮೆನ್. ಆಮೆನ್. Hallelujah. ದೇವರು ಬಯಲ್ಪಡಿಸಿದಾನ ನಿಮಗೆ ವಾಕ್ಯ. ಆಮೆನ್. Did you understood that word? ನಿನಗೆ ಆ ವಾಕ್ಯ ಅರ್ಥವಾಗುತ್ತಾ ಇದೆ? Did the Holy Ghost reveal that word? ಪವಿತ್ರಾತ್ಮ ದೇವರು ನಿನಗೆ ಆ ವಾಕ್ಯವನ್ನು ಬಯಲ್ಪಡಿಸುತ್ತಾ ಇದ್ದಾರಾ, ಗ್ರಹಿಸುವಂತೆ ಮಾಡ್ತಾ ಇದ್ದಾರಾ? If you understand that word, you fulfill that word. ಈಗ ನಿನಗೆ ಆ ವಾಕ್ಯ ಅರ್ಥವಾಗಿದ್ರೆ ಅದನ್ನು ನೀನು ಪೂರೈಸು. Amen. Amen. 27th verse, 1 Corinthians, 1st chapter, 27th. ಮೊದಲನೇ ಕೊರಿಂಥಿ 1:27 ಹೇಳುತ್ತದೆ, To you God made known what is the riches of the glory of this ministry. ಕ್ರಿಸ್ತ
ಕ್ರಿಸ್ತ ಯೇಸುನಲ್ಲಿರುವ ಮಹಿಮಾ ಪರಿಚರ್ಯ ನಿಮಗೆ ಕೊಡಲ್ಪಟ್ಟಿದೆ. To you God made known what is the riches of this glorious ministry. ಈ ಒಂದು ಮಹಿಮೆ ಉಳ್ಳುವಂತ ಪರಿಚರ್ಯ ಏನು ದೇವರು ನಿಮಗೂ ತಿಳಿಸ್ತಾ ಇದ್ದಾನೆ. Among the Gentiles. ಅನ್ಯ ಜನರ ಮಧ್ಯದಲ್ಲಿ. We are the Gentiles, but God made known to us what is the riches of this ministry. ನಾವು ಅನ್ಯ ಜನರಾಗಿದ್ರು ಕೂಡ ದೇವರು ತನ್ನ ಮಹಿಮೈಶ್ವರ್ಯದಲ್ಲಿರುವಂತ ಒಂದು ಪರಿಚರ್ಯವನ್ನು ಮಹಿಮೆಯನ್ನು ನಮಗೂ ತಿಳಿಸ್ತಾ ಇದ್ದಾರೆ. Bible says, ಸತ್ಯವೇದ ಹೇಳುತ್ತದೆ, which Christ in you the hope of glory. ಅದು ಏನಂದ್ರೆ ಕ್ರಿಸ್ತನು ನಿನ್ನಲ್ಲಿರುವುದೇ ಮಹಿಮೆಗೆ ನಿರೀಕ್ಷಣೆ. Amen. ಆಮೆನ್. Hallelujah. ಹಲ್ಲೆಲೂಯಾ. What does this mean? ಇದರ ಅರ್ಥ ಏನು? Christ in you is a glorious life. ಕ್ರಿಸ್ತನು ನಿನ್ನಲ್ಲಿರುವುದೇ ಮಹಿಮೆ ಉಳ್ಳುವಂತ ಜೀವನ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. How many say that Christ in me? ಎಷ್ಟು ಜನ ಹೇಳ್ತಾರೆ ಕ್ರಿಸ್ತನು ನನ್ನಲ್ಲಿದ್ದಾನೆ ಎಂದು? I tell you that is a glorious life. ನಾನು ಹೇಳ್ತೇನೆ ಅದೇ ಮಹಿಮೆ ಉಳ್ಳುವಂತ ಜೀವನ. That's what Bible says here. ಅದೇ ಸತ್ಯವೇದ ಹೇಳುತ್ತದೆ. Amen. ಆಮೆನ್. The glorious ministry given to us. ಮಹಿಮೆ ಉಳ್ಳುವಂತ ಪರಿಚಯ ನಮಗೆ ಕೊಡಲ್ಪಟ್ಟಿದೆ. Christ is in us. ಕ್ರಿಸ್ತನು ನಮ್ಮಲ್ಲಿರುವುದೇ ಮಹಿಮೆ God is in us. ದೇವರು ನಮ್ಮಲ್ಲಿರುವುದು. When he is in us, his glory is in us. ಆತನು ನಮ್ಮಲ್ಲಿರುವಾಗ ಆತನ ಮಹಿಮೆ ನಮ್ಮಲ್ಲಿದೆ. Amen. ಆಮೆನ್. When God is seated in the heaven throne, ದೇವರು ಸಿಂಹಾಸನದ ಮೇಲೆ ಕೂತ್ಕೊಂಡಿರುವಾಗ, I tell you, angels, millions of angels back of God. ದೇವರ ಹಿಂದೆ ಅನೇಕ ಮಿಲಿಯಾಂತರ ಕೋಟ್ಯಾಂತರ ದೂತರಿರ್ತಾರೆ. To praising and worshiping him. ದೇವರನ್ನು ಸ್ತುತಿಸಿ ಆರಾಧಿಸುವುದಕ್ಕೆ. When you are seated in you, ಆತ ನಿನ್ನಲ್ಲಿ ಬಂದು ಸಿಂಹಾಸನಾಸೀನಾಗಿ ಕೂತ್ಕೊಂಡಿರುವಾಗ, millions of angels surround about you. ನಿನ್ನ ಸಂಗಡ ಕೂಡ ಸುತ್ತಲೂ ದೇವದೂತರಿದ್ದಾರೆ. Because God is in you. ದೇವರು ನಿನ್ನಲ್ಲಿರುವುದ ಕಾರಣ. That is a glorious life. ಅದು ಮಹಿಮೆ ಉಳ್ಳುವಂತ ಜೀವನ. That's what Bible says. Christ in you is a hope of glory. ಕ್ರಿಸ್ತನು ನಿನ್ನಲ್ಲಿರುವುದೇ ಮಹಿಮೆ ಉಳ್ಳುವಂತ ಜೀವನ ಅಂತ ಹೇಳ್ತಾ ಇದ್ದಾರೆ. What a glorious life given to us. ಎಷ್ಟು ಮಧುರವಾಗಿರುವಂತ ಮಹಿಮೆ ಉಳ್ಳುವಂತ ಜೀವನ ದೇವರು ನಮಗೆ He is ಕೊಟ್ಟಿದ್ದಾರೆ. telling you how powerful this ministry is. ಆತನು ಹೇಳ್ತಾ ಇದ್ದಾರೆ ಎಷ್ಟು ಶಕ್ತಿ ಉಳ್ಳುವಂತ ಪರಿಚಯನೋ ಇದೆ ಅಂತ ಹೇಳ್ತಾ ಇದ್ದಾರೆ. How glorious this ministry is. ಕೊಡಲ್ಪಟ್ಟಿರುವಂತ ಈ ಪರಿಚಯ ಎಷ್ಟು ಮಹಿಮೆ ಉಳ್ಳುವುದೋ ವಿವರಿಸ್ತಾ ಇದ್ದಾರೆ. Christ in you is a hope of glory. ಕ್ರಿಸ್ತನು ನಿನ್ನಲ್ಲಿರುವುದೇ ಮಹಿಮೆ ಇರುವಂತ ಪರಿಚರ್ಯ, ಮಹಿಮೆಗೆ ನಿರೀಕ್ಷಣೆ. Christ in you is the glorious ministry. ಕ್ರಿಸ್ತನು ನಿನ್ನಲ್ಲಿರುವುದು ಮಹಿಮೆ ಉಳ್ಳುವಂತ ಪರಿಚರ್ಯ. Hallelujah. ಹಲ್ಲೆಲೂಯಾ. ಒಂದು ಕಲೆಕ್ಟರ್ನ ಬಗಲಿಗೆ ಹಿಡ್ಕೊಂಡು ಹೋಗುದಿರೆ ನೀನೇನ್ ಮಾಡ್ತಿ? ಹೋಗಲ್ಲ, ಅಲ್ಲಿ ಇರಬೇಡ, ಹೋಗ್. ಇದಕ್ಕೆ ಕಲೆಕ್ಟರ್ ಬಿದ್ದಾನೆ ನಿನ್ನ ಮಗಳಿಗೆ. ಆಮೇನ್. ಒಂದು ಪೊಲೀಸ್ ಆಫೀಸರ್ ನಿನ್ನ ಮಗಳಿಗೆ ಇದ್ರೆ ಯಾವನನ್ನು ಕುಡಿತಾ ಇದ್ರೆ ಹೋಗಲ್ಲ, ಹೋಗ್, ಇಲ್ಲಿ ಇರಬೇಡ, ಹೋಗ್, ಅಲ್ಲಿ. ಎದಕ್ಕಂದ್ರೆ ಪೊಲೀಸ್ ಆಫೀಸರ್ ಬಗಲಿಗಿದೆ. ಅರೆ, ಕ್ರೈಸ್ಟ್ ಇನ್ ಯು ಇಸ್ ಎ ಗ್ಲೋರಿಯಸ್ ಲೈಫ್. ಕ್ರಿಸ್ತನೇ ನಿನ್ನಲ್ಲಿದ್ದಾನೆ ಅಂದ್ರೆ ಮಹಿಮೆ ಉಳ್ಳುವಂತ ಜೀವನ. ಆಮೆನ್. ಆಮೆನ್. When Christ in you, how can you don't say that sickness go out of your body? ನೀನು ಕ್ರಿಸ್ತ ನಿನ್ನಲ್ಲಿ ಇದ್ದುಕೊಂಡು ಈ ಅನಾರೋಗ್ಯ ಹೋಗಲ್ಲ ಅಂತ ಹೇಗೆ ಹೇಳ್ತಿ ನೀನು? You don't know what power Jesus has. ಯೇಸು ಕ್ರಿಸ್ತನಿಗಿರುವಂತ ಶಕ್ತಿ ಏನೋ ನಿನಗೆ ಗೊತ್ತಾಗ್ತಾ ಇಲ್ಲ. That is a glorious power. ಅದಂದು ಮಹಿಮೆ ಉಳ್ಳುವಂತ ಶಕ್ತಿ. Hallelujah. Hallelujah. You have to fulfill the ministry what given to you. ಪವಿತ್ರಾತ್ಮ ದೇವರು ನಿನಗೆ ಕೊಡಲ್ಪಟ್ಟಿರುವಂತಹ ಪರಿಚರ್ಯವನ್ನು ನೀನು ಪೂರೈಸಬೇಕು. 1 Corinthians 1:30 says, ಮೊದಲನೇ ಕೊರಿಂಥಿ 1:30 ಹೇಳುತ್ತದೆ, Christ made unto us wisdom. ಕ್ರಿಸ್ತನು ನಮಗೂ ಜ್ಞಾನವಾಗಿ ಕೊಡಲ್ಪಟ್ಟಿದ್ದಾನೆ. Hallelujah. Hallelujah. Because Christ is our wisdom, he made unto us wisdom. ಕ್ರಿಸ್ತನೇ ಜ್ಞಾನವಾಗಿದ್ದಾನೆ, ಆ ಜ್ಞಾನ ಆತನು ನಮ್ಮನ್ನು ಜ್ಞಾನವಾಗಿ ಮಾಡಿಬಿಟ್ಟಿದ್ದಾನೆ. Hallelujah. Hallelujah. When he come and dwell in us, he made ourselves wisdom. ಆತನು ಬಂದು ನಮ್ಮಲ್ಲಿ ವಾಸ ಮಾಡ್ತಾ ಇರುವಾಗ ಆತನು ನಮ್ಮನ್ನು ಜ್ಞಾನರಾಗಿ ಮಾಡಿದ್ದಾನೆ. Hallelujah. Hallelujah. Christ become our wisdom. ಕ್ರಿಸ್ತನೇ ನಮ್ಮ ಜ್ಞಾನವಾಗಿದ್ದಾರೆ. We no need to delaying on the world for wisdom anymore. ನಾವು ಲೋಕದ ಪ್ರಕಾರವಾಗಿ ನಮಗೂ ಜ್ಞಾನ ಬೇಕಂತ ಲೋಕದ ಮೇಲೆ ಆತುಕೊಳ್ಳುವಂತ ಅಗತ್ಯ ಇಲ್ಲ. Divine wisdom has made available to us. ದೈವಿಕವಾಗಿರುವಂತ ಜ್ಞಾನವು ನಮಗೂ ಲಭ್ಯವಾಗಿದೆ. Not only available, wisdom of God working through us. ದೇವರ ಜ್ಞಾನವು ನಮಗೂ ಲಭ್ಯವಾಗಿರುವುದು ಮಾತ್ರವಲ್ಲದೆ ನಮ್ಮ ಮುಖಾಂತರ ಕಾರ್ಯ ಮಾಡುತ್ತದೆ. When word of God says Christ made unto us wisdom, ದೇವರ ವಾಕ್ಯವು ಕ್ರಿಸ್ತನ್ ನಮ್ಮನ್ನು ಜ್ಞಾನರಾಗಿ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ರೆ, we will never talk foolish. ನಾವು ಮೂರ್ಖರಾಗಿ ಮಾತನಾಡುವುದಿಲ್ಲ. Hallelujah. Hallelujah. We never say something stupid. ಮೂರ್ಖವಾಗಿ ನಾವು ಯಾವುದೇ ವಿಷಯಗಳನ್ನು ಹೇಳುವುದಿಲ್ಲ. Because Christ become our wisdom. ಯಾಕಂದ್ರೆ ಕ್ರಿಸ್ತನೇ ನಮ್ಮ ಜ್ಞಾನವಾಗಿದ್ದಾರೆ.
How can we say foolish things? ಹೇಗೆ ನಾವು ಮೂರ್ಖವಾಗಿರುವಂತ ಮಾತುಗಳನ್ನು How can we ಮಾತನಾಡ್ತೇವೆ? take foolish decisions? ಹೇಗೆ ನಾವು ಮೂರ್ಖತರವಾಗಿರುವಂತ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತೇವೆ? Because Christ made unto us wisdom. ಯಾಕಂದ್ರೆ ಕ್ರಿಸ್ತನೇ ನಮ್ಮನ್ನು ಜ್ಞಾನರಾಗಿ ಮಾಡಿದ್ದಾರೆ. Amen. ಆಮೆನ್. Colossians 2nd chapter 2nd verse said. ಕೊಲಸ್ಸಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 2nd verse and 3rd verse. 2ನೇ ಅಧ್ಯಾಯ 2-3 ವಚನಗಳು. Christ in whom hid all the treasures of knowledge. ಕ್ರಿಸ್ತನಲ್ಲಿ ಎಲ್ಲ ತಿಳುವಳಿಕೆ ಮತ್ತೆ ಸಂಪತ್ತು ರಚಿಸಲ್ಪಟ್ಟಿದೆ. What it mean? ಅದರರ್ಥ If any time if you need that wisdom, ನಿನಗೆ ಯಾವುದೇ ಸಮಯದಲ್ಲಿ ಆ ಪರಿಸ್ಥಿತಿಗೆ ಆ ಜ್ಞಾನವು ಬೇಕಾಗಿದ್ರೆ through Holy Ghost it will work for you. ಪವಿತ್ರಾತ್ಮ ದೇವರು ನಿನ್ನ ಪರವಾಗಿ ಕಾರ್ಯ ಮಾಡುತ್ತಾನೆ. Amen. ಆಮೆನ್. So understand divine knowledge. ದೈವಿಕವಾಗಿರುವಂತ ತಿಳುವಳಿಕೆಯನ್ನು ಅರ್ಥ ಮಾಡ್ಕೊಳ್ರಿ. Amen. ಆಮೆನ್. I tell you, we don't rely on this worldly wisdom. ಈ ಲೋಕದ ಜ್ಞಾನದ ಮೇಲೆ ನಾವು ಹತ್ತುಕೊಳ್ಳುವುದಿಲ್ಲ. Understand divine knowledge. ದೈವಿಕವಾಗಿರುವಂತ ತಿಳುವಳಿಕೆಯನ್ನು ಅರ್ಥ ಮಾಡ್ಕೊಳ್ರಿ. Understand the things of God. ದೇವರ ವಿಷಯಗಳನ್ನ ಅರ್ಥ ಮಾಡ್ಕೊಳ್ರಿ. Understand the mysteries. ಮರ್ಮಗಳನ್ನ ಅರ್ಥ ಮಾಡ್ಕೊಳ್ರಿ. Hallelujah. ಹಲ್ಲೆಲೂಯಾ. When we get this knowledge and wisdom, ಈ ಒಂದು ಜ್ಞಾನವು ತಿಳುವಳಿಕೆ ನಾವು ಪಡೆದುಕೊಳ್ಳಿದ್ರೆ, so I tell you, this knowledge and wisdom given to us supernaturally by the Holy Ghost. ಈ ಒಂದು ಜ್ಞಾನವು ತಿಳುವಳಿಕೆ ನಮ್ಗೆ ಹೇಗೆ ಕೊಡಲ್ಪಡ್ತದೆ ಅಂದ್ರೆ ಅಸಾಧಾರಣವಾಗಿರುವಂತ ಪವಿತ್ರಾತ್ಮ ದೇವರ ಶಕ್ತಿಯಿಂದ. I tell you, Jesus Christ came into this world to give to us these treasures of wisdom and knowledge. ಯೇಸು That ಕ್ರಿಸ್ತನು wisdom and knowledge. ಈ ಲೋಕಕ್ಕೆ ಬಂದಿದ್ದೇನೆಂದ್ರೆ ಎಲ್ಲ ದೇವರ ಸಂಪತ್ತನ್ನು ದೇವರ ತಿಳುವಳಿಕೆಯನ್ನು ನಮಗೆ ಕೊಡುವುದಕ್ಕಾಗಿ ಬಂದಿದ್ದಾರೆ. Amen. ಆಮೆನ್. Did you believe that Jesus achieved and accomplished all that what he came to do? ಯೇಸು ಕ್ರಿಸ್ತನು ಬಂದಿರುವಂತ ಉದ್ದೇಶವೆಲ್ಲ ಕೂಡ ಆತನು ಮಾಡಿ ಮುಗಿಸಿದಾನಂತ ನೀವು ವಿಶ್ವಸಿಸ್ತಾ ಇದೆಯಾ? ಎಸ್. Amen. Many people don't know that why Jesus died. ಅನೇಕರಿಗೆ ಗೊತ್ತಿಲ್ಲ ಯಾಕೆ ಯೇಸು ಮರಣಿಸಿದ್ದಾರೆಂದು. Why Jesus Christ crucified, many people don't know. ಅನೇಕರಿಗೆ ಯೇಸು ಯಾಕೆ ಸಿಲುಬೆಗೆ ಹಾಕಲ್ಪಟ್ಟಿದ್ದಾನೋ Why he ಗೊತ್ತಿಲ್ಲ. came, they don't know. ಯಾಕೆ ಆತನು ಬಂದಿದ್ದಾನೋ ಇಲ್ಲ. I tell you, church, go and find out why Jesus Christ was crucified. ಸಭೆ ನೀವು ಹೋಗಿ ಕಂಡಿಡ್ರಿ ಯಾಕೆ ಯೇಸು ಸಿಲುಬೆಗೆ ಹಾಕಲ್ಪಟ್ಟಿದ್ದಾನೆ. Why Jesus crucified, you find it. Why Jesus died, you found out. ಯೇಸು ಕ್ರಿಸ್ತನು ಯಾಕೆ ಮರಣಿಸಿದ್ದಾನೋ ನೀವು ಕಂಡಿಡ್ರಿ. Why Jesus Christ was buried, you find out. ಯಾಕೆ ಯೇಸು ಕ್ರಿಸ್ತನು ಭೂಸ್ಥಾಪನ ಮಾಡಲ್ಪಟ್ಟಿದ್ದಾನೋ ನೀವು ಆ ವಿಷಯಗಳನ್ನೆಲ್ಲ ಕೂಡ ಕಂಡಿಡ್ರಿ. You found out why Jesus Christ raised from the dead. ಯೇಸು ಕ್ರಿಸ್ತನು ಸತ್ತರೊಳಗಿಂದ ಯಾಕೆ ಎದ್ದಿದ್ದಾನೆಂದು ಕೂಡ ನೀವು ಕಂಡಿಡ್ರಿ. What did all this mean? ಇದನ್ನೆಲ್ಲ ಅರ್ಥ ಏನು? You have to find out. ನೀವು ಕಂಡಿಡಬೇಕು. Hallelujah. ಹಲ್ಲೆಲೂಯಾ. Then only that will Christ will mean to you. ಆವಾಗೇ ನಿನಗೆ ಕ್ರಿಸ್ತನ ಅರ್ಥ ಏನೋ ಗೊತ್ತಾಗುತ್ತದೆ. You will come to know that what is the meaning of Christ. ಕ್ರಿಸ್ತನಂದ್ರೆ ಏನು ಅಂತ ಅರ್ಥ ನಿಮಗೂ ತಿಳಿಯುತ್ತದೆ. Find out what all things Jesus Christ paid the price for you. ನಿಮ್ಮ ಎಲ್ಲರಿಗಾಗಿ ಆತನು ಕಟ್ಟಿರುವಂತ ಬೆಲೆ ಏನೇನೋ ಎಲ್ಲ ನೀವು ಅರ್ಥ ಮಾಡಿಕೊಳ್ಳ್ರಿ, ತಿಳಿದುಕೊಳ್ಳ್ರಿ. Many people don't know what Jesus paid the price. ಅನೇಕರಿಗೆ ಯೇಸು ಏನು ಬೆಲೆ ಕಟ್ಟಿದ್ದಾನೋ ಗೊತ್ತಿಲ್ಲ. He paid everything, but you must find out what all things he paid. ಆತ ಎಲ್ಲ ಕೂಡ ಮಾಡಿ ಮುಗಿಸಿದ್ದಾನೆ, ಬೆಲೆ ಕಟ್ಟಿದ್ದಾನೆ. ನೀನು ಕಂಡಿಡಬೇಕು, ಒಂದೊಂದು ಕೂಡ ಹುಡುಕಿ ತೆಗೆದುಕೊಳ್ಳಬೇಕು. Hallelujah. I tell you, when you come to know that what Jesus Christ paid price for you, ಯೇಸು ಕ್ರಿಸ್ತನು ನೀನು ಯಾವ ವಿಷಯಕ್ಕೆ ಆತ ನಿನಗಾಗಿ ಏನೇನು ಮಾಡಿ ಮುಗಿಸಿ ಬೆಲೆ ಕಟ್ಟಿದ್ದಾನಂತ ನೀನು ಕಂಡಿಡಿದ್ರೆ, I tell you, your whole life journey must go in that direction. ನಿನ್ನ ಒಂದು ಸಂಪೂರ್ಣ ಜೀವನದ ಪ್ರಯಾಣ ಆ ಮಾರ್ಗದಲ್ಲೇ ಹೋಗುತ್ತದೆ. Hallelujah. ಹಲ್ಲೆಲೂಯಾ. He paid so much for us. ಆತನು ಬಹಳಷ್ಟು ನಮಗಾಗಿ ಬೆಲೆ ಕಟ್ಟಿದ್ದಾನೆ. He gave everything. ಆತನು ಎಲ್ಲವನ್ನು ಕೂಡ ಕೊಟ್ಟಿದ್ದಾನೆ. That's what Philippians 2nd chapter said. He made himself empty. He came down from heaven. ಫಿಲಿಪ್ಪಿ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಆತನು ತಾನು ತಗ್ಗಿಸಿಕೊಂಡು ಪೂರ್ತಿ ತನ್ನ ಸ್ಥಾನವನ್ನು ಬಿಟ್ಟು ನಮಗೋಸ್ಕರ ಭೂಮಿ ಮೇಲೆ He ಬಂದಿದ್ದಾನೆ. gave everything. ಎಲ್ಲವನ್ನು ಬಿಟ್ಟು ಕೊಟ್ಟಿದ್ದಾನೆ ನಮಗಾಗಿ. He emptied himself. All the power he gave up. ಎಲ್ಲ ತನ್ನ ಶಕ್ತಿಯನ್ನು ತನ್ನ ಸಾಮರ್ಥ್ಯ ಎಲ್ಲ ಬಿಟ್ಟುಕೊಟ್ಟು He gave up his life. He gave up heaven. ಪರಲೋಕವನ್ನು ತನ್ನ ಜೀವನವನ್ನು ಎಲ್ಲ ಕೂಡ ಬಿಟ್ಟುಕೊಟ್ಟಿದ್ದಾನೆ ಯೇಸು ಕ್ರಿಸ್ತನು. Jesus Christ gave us so much, gave everything. Why should you live less? ಯೇಸು ಕ್ರಿಸ್ತ ನಮಗಾಗಿ ಎಲ್ಲವನ್ನು ಮಾಡಿ ಕೊಟ್ಟಿರುವಾಗ ಯಾಕೆ ನಾವು ಕಡಿಮೆ ಜೀವನ ಜೀವಿಸಬೇಕು? ಅಷ್ಟೊಂದು ಯೇಸು ಸ್ವಾಮಿ ಕೊಟ್ಟರೆ ಕೂಡ ಇವತ್ತಿನ ದಿವಸ ನಮಗೆ ಕೆಲಸ ಇಲ್ಲ.
ನನಗೆ ಮದುವೆ ಇಲ್ಲ, ನನಗೆ ಆರೋಗ್ಯ ಇಲ್ಲ, ನನಗೆ ಮಕ್ಕಳಿಲ್ಲ ಅಂತಂದು ಹೇಳ್ತಿ. ಎಷ್ಟು ಅವಮಾನಕರ ಅಲ್ಲ. ಯೇಸು ಸ್ವಾಮಿ ಎಲ್ಲ ಕೊಟ್ಟಿದ್ದಾನೆ ನಮಗಾಗಿ. ಹಲ್ಲೆಲೂಯಾ. ಹಾಲೆಲೂಯಾ. ಯೇಸು ಸ್ವಾಮಿ ಏನೇನು ಕೊಟ್ಟಿದ್ದಾನೋ ಹೋಗಿ ದೇವರ ವಾಕ್ಯದಲ್ಲಿ ಹುಡುಕಾಡು. ಯೇಸು ಸ್ವಾಮಿ ಏನೇನು ಕೊಟ್ಟಿದ್ದಾನೋ ವಾಕ್ಯವನ್ನು ತೆಗೆದುಕೊಂಡು ಹುಡುಕಿರಿ. ಹಲ್ಲೆಲೂಯಾ. ಆತನು ಕೊಟ್ಟಿದ್ದು ನೀನು ಅನುಭವಿಸಲಿಲ್ಲ ಅಂತಂದು ಹೇಳಿದ್ರೆ ಆತನು ಕೊಟ್ಟಿದ್ದು ವೇಸ್ಟ್ ಅದು. ಹಲ್ಲೆಲೂಯಾ. ಅದನ್ನೆಲ್ಲ ಕೊಟ್ಟಿರುವಾಗ ಅದನ್ನು ತೆಗೆದುಕೊಂಡು ಅನುಭವಿಸ್ರಿ. ಅದನ್ನ ಆತನು ಕೊಟ್ಟಿದ್ದೆಲ್ಲ ಅದು ತಿಳಿದೇ ಇದ್ರೆ ಕೇಳ್ತೀಯ ನೀನು, 100 ರೂಪಾಯಿ ಕೊಡಪ್ಪ. ಈ ಗೇವ್ ಎವ್ರಿಥಿಂಗ್ ಬಟ್ ಯು ಆರ್ ಆಸ್ಕಿಂಗ್ 100 rupees. ನೀನು ಆತನೆಲ್ಲ ಕೊಟ್ಟಿದ್ದಾನೆ, ಆದರೆ ನೀನು 100 ರೂಪಾಯಿ ಕೊಡು ಅಂತ ಹೇಳ್ತಾ ಇದ್ದೀವಿ. ಒಂದು 4,000 ರೂಪಾಯಿ ಕೆಲಸ ಕೊಡಪ್ಪ, 4,000 ರೂಪಾಯಿ ಸಂಬಳ ಕೆಲಸ. People will ask like that. Hallelujah. He gave up everything. He made you sit on Christ's place. ಆತನು ಎಲ್ಲವೂ ನಿನಗಾಗಿ ಮಾಡಿ ಕೊಟ್ಟು ಆತನು ನಿನ್ನನ್ನು ಆತನ ಸ್ಥಾನದಲ್ಲಿ ಕೂತುಕೊಳ್ಳುವಂತೆ ಮಾಡಿದ್ದಾನೆ. All creation will obey you. ಎಲ್ಲ ಸೃಷ್ಟಿ ನಿನಗೆ ವಿಧೇಯತೆ ತೋರಿಸ್ತಾನೆ. Go and search the scripture how Jesus Christ lived in this ಯೇಸು earth. ಕ್ರಿಸ್ತನು ಹೇಗೆ ಜೀವಿಸಿದಾನೋ ಈ ಭೂಮಿ ಮೇಲೆ ಹೋಗಿ ವಾಕ್ಯಗಳಿಂದ ಹುಡುಕಿರಿ. Amen. ಯೇಸು ಸ್ವಾಮಿ ಕೂಲಿ ಕೆಲಸ ಮಾಡಿಲ್ಲ. He multiplied the bread. ಆತನು ರೊಟ್ಟಿಗಳನ್ನು ಹೆಚ್ಚೆಚ್ಚಾಗಿ ಮಾಡಿದ್ದಾನೆ. Disciple told that we don't have 200 pounds of money. How can we provide? ನಾವು 200 ದೇನಾರಗಳು ಕೂಡ ಇಲ್ಲಲ್ಲ, ಇಷ್ಟು ಜನಕ್ಕೆ ಹೇಗೆ You are asking us to give food to all these people. ಈ ಜನ ಸಮೂಹಕ್ಕೆಲ್ಲ ಊಟ ಕೊಡಂತ ಹೇಳ್ತಾ ಇದೆ, ಎಲ್ಲಿಂದ ತರಬೇಕಿಗೆ ಅಂತ ಹೇಳಿದರು. Jesus Christ has a power to multiply that bread and fish. ಯೇಸು ಕ್ರಿಸ್ತನಿಗೆ ಆ ರೊಟ್ಟಿಯನ್ನು ಹೆಚ್ಚು ಮಾಡಿ ಆ ವಿಷಯಗಳನ್ನು ಮಾಡುವುದಕ್ಕೆ ಆತನಿಗೆ ಶಕ್ತಿ ಉಂಟು. That Christ Jesus dwells in you. ಅಂತ ಅದೇ ಕ್ರಿಸ್ತನ್ ನಮ್ಮಲ್ಲಿದ್ದಾರೆ. Amen. ಆಮೆನ್. You must see that glory. ಆ ಮಹಿಮೆ ನೀನು ನೋಡಬೇಕು. Amen. ಆಮೆನ್. Hallelujah. ಹಾಲೆಲೂಯಾ. 12,000 ಮಂದಿಗೆ 5 ರೊಟ್ಟಿ 2 ಮೀನು ಹಂಚಿರುವಂತ ಮಹಿಮೆ ನಿನ್ನಲ್ಲಿ ಕಾಣಬೇಕು. ಆಮೆನ್. That is a Christ in you is a hope of glory. ಅದೇ ಕ್ರಿಸ್ತ ನಿನ್ನಲ್ಲಿರುವಂತ ಮಹಿಮೆ ಜೀವನ. When Jesus Christ gave everything, why should we live less than that? ಯೇಸು ಕ್ರಿಸ್ತ ನಮಗೆಲ್ಲವನ್ನು ಮಾಡಿ ಕೊಟ್ಟಿದ್ದಾಗ ಯಾಕೆ ನಾವು ಅದಕ್ಕಿಂತ ಕಡಿಮೆ ಜೀವನ When ಜೀವಿಸಬೇಕು? he invested all of his, ಆತನಿಗಿರುವಂತ ಎಲ್ಲವನ್ನು ಕೂಡ ನಮಗಾಗಿ ಆತನು ಬಿತ್ತಿರುವಾಗ why we get less from him? ಯಾಕೆ ಆತನಿಂದ ನಾವು ಕಡಿಮೆ ತೆಗೆದುಕೊಳ್ಳಬೇಕು? Amen. Hallelujah. We must know what Jesus Christ invested for us. ನಮಗಾಗಿ ಯೇಸು ಕ್ರಿಸ್ತನು ಏನೇನು ಇನ್ವೆಸ್ಟ್ ಮಾಡಿದಾರೋ ತಿಳ್ಕೋಬೇಕು. Amen. ನಿಮ್ಮಪ್ಪ ನಿನಗೆ ನಿಮ್ಮಪ್ಪ ಅಮ್ಮ ನಿಮ್ಮ ಬ್ಯಾಂಕ್ದಲ್ಲಿ ಒಂದು 10 ಲಕ್ಷ ಇಟ್ಟಿದ್ರೆ ಅನ್ಕೋ, ನೀನು 100 ರೂಪಾಯಿ ಸಾಕು ಬಿಡಪ್ಪ ಅಂತ ತಗೊಂಡ್ರೆ ದಟ್ ಲೈಫ್ ಈಸ್ ವೇಸ್ಟೆಡ್. Amen. So when your parents give us so much of money, you are not enjoying. That is, I tell you, that is a lack of knowledge. ನಿನಗೂ ಹಣವಿದ್ದರೆ ಕೂಡ ಆನಂದ ಜೀವನ ಜೀವಿಸ್ತಾ ಇಲ್ಲ ಅಂದ್ರೆ ಅದು ಕಡಿಮೆ ನಿನಗೆ ಗೊತ್ತಿಲ್ಲ ಎಷ್ಟು ಕೊಟ್ಟಿದ್ದಾರೆ ಅಂತಂದು ಹೇಳಿ. ನಿನಗೆ ಗೊತ್ತಿಲ್ಲ ನಿನ್ನ ಹೆಸರಿನಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದಾನೆ ಗೊತ್ತಿಲ್ಲ. ನಿನ್ನ ಹೆಸರು ಮೇಲೆ ಎಷ್ಟು ಅವರು ಇಟ್ಟಿದ್ದಾರೋ ಹಣವು ನಿನ್ಗೆ ಗೊತ್ತಿಲ್ಲ. It is written in God's word, God gave up everything. ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರು ತನ್ನನ್ನು ಎಲ್ಲ ಬಿಟ್ಟುಕೊಟ್ಟು ಎಲ್ಲ ಕೊಟ್ಟಿದ್ದಾನೆ ನಮಗೆ. God so loved the world, he gave his only begotten son. ದೇವರು ಲೋಕವನ್ನು ಅಂದ್ರೆ ಲೋಕದಲ್ಲಿರುವಂತ ಜನರನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನ್ನೇ He ಕೊಟ್ಟಿದ್ದಾನೆ. invested all heaven for us. ಪರಲೋಕವನ್ನೇ ಆತನು ನಮಗಾಗಿ ಕೊಟ್ಟಿದ್ದಾನೆ. When he came down, all the heaven is in this earth. ಆತನು ಭೂಮಿ ಮೇಲೆ ಬಂದಿರುವಾಗ ಪರಲೋಕವೆಲ್ಲ ಇಲ್ಲೇ ಇತ್ತು. Because he invested for us. ಯಾಕಂದ್ರೆ ಅವೆಲ್ಲ ಕೂಡ ನಮಗಾಗಿ ಆತನು ಬಿತ್ತಿದ್ದಾನೆ. Why you get less? ಯಾಕೆ ನೀವು ಕಡಿಮೆ ಹೊಂದಿಕೊಳ್ಳುತ್ತೀರಿ, Jesus ಪಡೆದುಕೊಳ್ಳುತ್ತೀರಿ? Christ invested his life, his glory. ಯೇಸು ಕ್ರಿಸ್ತನು ತನ್ನ ಜೀವನವನ್ನು ಆತನ ಮಹಿಮೆಯನ್ನು ಕೂಡ ನಮ್ಮಲ್ಲಿ ಆತನು ಬಿತ್ತಿದ್ದಾನೆ. He gave up everything. ಆತನು ಎಲ್ಲವನ್ನು ಬಿಟ್ಟುಕೊಟ್ಟಿದ್ದಾರೆ. Amen. ಆಮೆನ್. When he gave up everything, ಆತನು ನಮಗೆ ಎಲ್ಲವನ್ನು ಬಿಟ್ಟುಕೊಟ್ಟಿದ್ದಾಗ then how can you come up in failure? ಹೇಗೆ ನೀನು ಸೋಲಿನಲ್ಲಿ ಜೀವಿಸ್ತೀಯ? How can you come up in weakness? ಯಾಕೆ ನೀನು ಆ ಒಂದು ಬಲಹೀನತೆಗಳಲ್ಲಿ ಜೀವಿಸ್ತೀಯ? How can you live a sick life? ಅನಾರೋಗ್ಯ ಜೀವನ ಹೇಗೆ ನೀನು How can you ಜೀವಿಸಲಾಗುತ್ತದೆ? say that I lack
ನನಗೆ money. ಕಡಿಮೆ ಇದೆ, ನನಗೆ ಕಡಿಮೆ ಇದೆ ಅಂತ ಹೇಗೆ How ಹೇಳ್ತೀವಿ? can you say that I am in confusion? ನನಗೆ ಗಲಿಬಿಲಿದೆ, ಇದರಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಗೆ ಹೇಳಲಾಗುತ್ತದೆ? Only thing you have a lack of knowledge of God's word. That's what your lack of all these things. ನಿನಗೆ ಒಂದೇ ವಿಷಯ ಏನಂದ್ರೆ ಆ ವಾಕ್ಯದ ತಿಳುವಳಿಕೆ ಇಲ್ಲದೆ ಕಾರಣ ಹೀಗಾಗುತ್ತಾ ಇದೆ. When Jesus said in John 15 chapter 5th verse, ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನದಲ್ಲಿ ಯೇಸು ಹೇಳಿದ್ದಾರೆ, he said, I am the vine, you are branches. ಆತನು ಹೇಳಿದ್ದೇನೆಂದ್ರೆ ನಾನು ದ್ರಾಕ್ಷಬಳ್ಳಿ, ನೀವು ಕೊಂಬೆಗಳು. When Jesus said this word, Peter was there with Jesus. ಆ ಸಮಯದಲ್ಲಿ ಪೇತ್ರನು, ಯೇಸು ಹೇಳ್ತಾ ಇರುವಾಗ ಪೇತ್ರನು ಆ ಸಮಯದಲ್ಲಿ ಆ ಮಾತುಗಳನ್ನು ಕೇಳಿದಾನೆ. He was with Jesus. ಆವಾಗ ಯೇಸುವಿನ ಸಂಗಡ ಇರುವಾಗೇ ದೇವರು, ಪೇತ್ರನು ಇರುವಾಗಲೇ ಯೇಸು ಹೇಳಿದ್ದಾರೆ ಈ ಮಾತು. John wrote this in his letter. ಯೇಸು ಯೋಹಾನನು ತನ್ನ ಸುವಾರ್ತೆಯಲ್ಲಿ ಬರೆದಿದ್ದಾನೆ. What Jesus said, he wrote in his letter, John 15 chapter 5th verse. Jesus said, I am the vine, you are branches. ಯೇಸು ಹೇಳಿರುವಂತ ಮಾತುಗಳನ್ನು ಯೋಹಾನು ತನ್ನ ಸುವಾರ್ತೆಯಲ್ಲಿ ಬರೆದಿದ್ದಾರೆ. ಯೋಹಾನ ಸುವಾರ್ತೆ 15:5ನಲ್ಲಿ ಯೇಸು ಕ್ರಿಸ್ತನು ಹೇಳಿದ್ದಾನೆ, ನಾನು ದ್ರಾಕ್ಷಬಳ್ಳಿ, ನೀನು ಕೊಂಬೆಗಳೆಂದು. What that mean to you? ಅದನ್ನ ಅರ್ಥ ನಿಮಗೆ ಏನು ಅರ್ಥವನ್ನು ಕೊಡ್ತಾ ಇದೆ? Vine or branches are having same life. ಆ ಒಂದು ಬಳ್ಳಿ ಅಂದ್ರೆ ದ್ರಾಕ್ಷ ಗಿಡ ಆಗಿರ್ಬೋದು, ಗಿಡಕ್ಕೆ ಕೊಂಬೆಗಳಕ್ಕೆ ಸೇಮ್ ಒಂದೇ ಜೀವ ಇರುತ್ತದೆ. Hallelujah. ಹಲ್ಲೆಲೂಯಾ. What is Jesus saying here? ಇಲ್ಲಿ ಯೇಸು ಏನಂತ ಹೇಳ್ತಾ ಇದ್ದಾರೆ? My life was only in you. ನನ್ನ ಜೀವ ನಿನ್ನಲ್ಲಿದೆ, ನಾನು ಗಿಡ, ನೀನು ಕೊಂಬೆ. Hallelujah. I am the vine, you are branches. ನಾನು ಗಿಡ, ನೀನು ಕೊಂಬೆ, ನನ್ನ ಜೀವವೇ ನಿನ್ನಲ್ಲಿದೆ. That means my life is in you. ನನ್ನ ಜೀವವು ನಿನ್ನಲ್ಲಿದೆ. Many people say, my life is in you, Lord. My life is in you, Lord. Your life is in John, not in Jesus. Jesus' life is in you. Amen. That's what Pastor changed the song. Your life is in me, Lord. Amen. Amen. But many other, they are singing like that only. My life is in you, Lord. My life is. ನಿನ್ನ ಜೀವ ತೆಗೆದುಕೊಂಡು ಆತ ಏನು ಮಾಡ್ತಾರೆ ಹೇಳೋದು? ಆದರೂ ಕೂಡ ಸಾಲಕ್ಕೆ ಹೋಗ್ಬೇಕು, ನಿನ್ನ ಜೀವ ತೆಗೆದುಕೊಂಡು. ಆದರೂ ಕೂಡ ಕಾಲು ನೋವು, ಕೈ ನೋವು ಅಂತಂದು ಹೇಳಬೇಕು. ಯೇಸು ಸ್ವಾಮಿ ಹೇಳೋದು, ನಾನು ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳು. Jesus is saying, I am vine, you are the branches. ಅದು ಅರ್ಥ ಏನಂದ್ರೆ, ನನ್ನ ಜೀವನೇ ನಿಮ್ಮಲ್ಲಿದೆ. ನನ್ನ ಜೀವವೇ ನಿನ್ನಲ್ಲಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನಲ್ಲಿ ನಿನ್ನಲ್ಲಿ ಒಂದೇ ಜೀವ, ದೇವರ ಜೀವ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಸೋತೋಗೋದಿಲ್ಲ, ನೀನು ಸೋಲಬೇಡ. ನಾನು ಸೋತೋಗುವುದಿಲ್ಲ, ನೀನು ಸೋಲಬೇಡ ಅಂತ. I don't fall sick, you don't also fall sick. ಯೇಸು ಹೇಳುವುದು, ನಾನು ರೋಗಿ ಆಗುವುದಿಲ್ಲ, ನೀನು ರೋಗ ಆಗಬೇಡ. I am not in need, you also don't be in need. ನನಗೆ ಏನು ಕೊರತೆ ಇಲ್ಲ, ನಿನಗೂ ಕೊರತೆ I am not failed, you don't fail. ನಾನು ಎಲ್ಲಿ ಕೂಡ ಅಪಜಯ ಹೊಂದುವುದಿಲ್ಲ, ನೀನು ಅಪಜಯ ಹೊಂದಬೇಡ. I don't be afraid, you don't be afraid. ನಾನು ಭಯಪಡುವುದಿಲ್ಲ, ನೀನು ಭಯಪಡಬೇಡ. Hallelujah. I am not in confusion, don't be in confusion. ನಾನು ಗಲಿಬಿಲಿ ಹೊಂದದಿಲ್ಲ, ನೀವು ಗಲಿಬಿಲಿ ಹೊಂದಬೇಡ. I am vine, you are branches. ನಾನು ಗಿಡನಾಗಿದೆ, ನೀವು ಕೊಂಬೆಗಳಾಗಿದ್ದೀರಿ. We are having same life. ಅದೇ ಸೇಮ್ ಯೇಸುವಿನಲ್ಲಿ How I lived in this earth, that life only you have to live. ಯೇಸು ಹೇಳುವುದೇನೆಂದ್ರೆ, ನಾನು ಭೂಮಿ ಮೇಲೆ ಹೇಗೆ ಜೀವಿಸಿನೋ ಅದೇ ಜೀವದಿಂದ ನೀವು ಜೀವಿಸಿರಿ. Remember, ನೆನಪು ಮಾಡಿಕೊಳ್ಳ್ರಿ, branches carry the beauty of the vine. ಆ ಕೊಂಬೆಗಳು ಆ ಗಿಡದ ಸುಂದರತನ್ನು ತೋರಿಸ್ತವೆ. Amen. Amen. ಗಿಡದ ಸುಂದರತೆ ಎಲ್ಲ ಬ್ರಾಂಚಸ್ ಕೊಂಬೆಗಳೇ ತೋರಿಸೋದು. ಎಲ್ಲ ಎಲೆಗಳು ಕೊಂಬೆದಲ್ಲಿ ಇರ್ತವೆ, ಎಲ್ಲ ಫಲಗಳು ಕೊಂಬೆದಲ್ಲಿ ಇರ್ತವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಗಿಡದಲ್ಲಿರುವಂಥ ಎಲ್ಲ ಸಂಪತ್ತೆಲ್ಲ ಕೂಡ, ಎಲ್ಲ ಟ್ರೆಸರ್ಸ್ ಕೊಂಬೆಗಳಲ್ಲಿ ಮ್ಯಾನಿಫೆಸ್ಟ್ ಆಗ್ತದೆ. ಕೊಂಬೆಗೆ ಮಾತ್ರನೇ ಇಲ್ಲ, ಗಿಡ ಅಂದ್ರೆ ಬರೇ ಕಾಂಡ, ಅದರಲ್ಲಿ ಏನಿರಲ್ಲ. If you don't understand the scripture, all the things what God stored for you, that would manifest. ನೀವು ವಿಷಯಗಳನ್ನು, ವಾಕ್ಯಗಳನ್ನ ಅರ್ಥ ಮಾಡಿಕೊಡಿಲ್ಲ ಅಂದ್ರೆ, ದೇವರು ನಿಮ್ಗೆ ಏನೇನು ಇಟ್ಟಿದ್ದಾರೋ ನಿನಗಾಗಿ, ಅವೇನು ಕೂಡ ನಿನ್ನ ಜೀವನದಲ್ಲಿ ಪ್ರತ್ಯಕ್ಷವಾಗುವುದಿಲ್ಲ. When you lead a failed life, it is very shameful to Jesus. ನೀವು ಸೋತು ಹೋಗುವಂತ ಜೀವನ ಜೀವಿಸಿದ್ರೆ ಯೇಸು ಕ್ರಿಸ್ತನಿಗೆ ಬಹಳ ಅವಮಾನಕರವಾದದ್ದು. Because he gave everything, but still you are saying, oh, I am lack, I suffer, I do like. So these are all shameful to Jesus. ಯೇಸು ಎಲ್ಲ ಮಾಡಿದಾಗ ನೀನು ನನಗೆ ಕಡಿಮೆ ಇದೆ, ಕೊರತೆ ಇದೆ ಇಂಥವೆಲ್ಲ ಹೇಳ್ಕೊಂಡ್ರೆ ಅದು ಅವಮಾನ. 2 Peter 1st chapter 3rd verse, Peter said here. 1 ಪೇತ್ರ 1ನೇ ಅಧ್ಯಾಯ 3ನೇ ವಚನದಲ್ಲಿ ಇಲ್ಲಿ ಪೇತ್ರ ಹೇಳ್ತಾ ಇದ್ದಾರೆ,
according to the divine power, ದೈವಿಕವಾಗಿರುವಂತ ಶಕ್ತಿ ಮೇರೆಗೆ hath given to us all things that pertain to life. ನಮ್ಮ ಜೀವನಕ್ಕೆ ನಾವು ಭಕ್ತಿಯಾಗಿ ಜೀವಿಸೋದಕ್ಕೆ ಬೇಕಾಗಿರುವಂತ ಎಲ್ಲಾ ವಿಷಯಗಳನ್ನು ಆತನು ಕೊಟ್ಟಿದ್ದಾರೆ. According to his divine power, he has given all things that pertain to our life and godliness. ಆತನ ಐಶ್ವರ್ಯದ ಆತನ ದೈವಿಕ ಶಕ್ತಿ ಮೇರೆಗೆ ನಮ್ಮ ಜೀವನದಲ್ಲಿ ಎಲ್ಲಾ ಭಕ್ತಿ ಮೇರೆಗೆ ನಾವು ಜೀವಿಸುವುದಕ್ಕೆ ಎಲ್ಲಾ ವಿಷಯಗಳನ್ನ ಆತನು ಒದಗಿಸಿದ್ದಾರೆ. ನಿನಗೆ ಏನೇನು ಬೇಕು ಜೀವನದಲ್ಲಿ ಜೀವಿಸಲಿಕ್ಕೆ ಆತನು ಕೊಟ್ಟಿದ್ದಾನೆ. ಆಮೆನ್. ಹಲ್ಲೆಲೂಯಾ. ನಿನ್ನ ಜೀವನಕ್ಕೆ ಭಕ್ತಿಯಾಗಿ ಜೀವಿಸೋಕೆ ನಿನಗೇನೇನು ಬೇಕಿದು ದೈವಿಕವಾಗಿರುವಂಥ ಶಕ್ತಿಯಿಂದ ಆತನು ನಮಗೆ ಕೊಟ್ಟಿದ್ದಾನೆ. ಅದೇ ಇಲ್ಲಿ ಇರೋದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಥ್ರೂ ದ ನಾಲೆಜ್ ಆಫ್ ಹಿಮ್, ಆತನ ತಿಳುವಳಿಕೆಯಿಂದ, ಕಾಲ್ಡ್ ಅಸ್ ಗ್ಲೋರಿ ಅಂಡ್ ವರ್ಚ್ಯೂ. ಆತನ ತಿಳುವಳಿಕೆ, ದೇವರ ವಾಕ್ಯದ ತಿಳುವಳಿಕೆಯಿಂದ ಮಹಿಮೆ ಉಳ್ಳುವಂತ ಜೀವನ ನಾವು ಜೀವಿಸಬೇಕು. You will live virtue life. ನೀವು ಗುಣ ಇರುವಂತ ಆತನ ಗುಣವನ್ನುವಂತ ಜೀವನ ಜೀವಿಸಬೇಕು. Hallelujah. Hallelujah. How can you live less than that? ಅದಕ್ಕಿಂತ ನೀನು ಕಡಿಮೆ ಹೇಗೆ ಜೀವಿಸ್ತೀಯ? Amen. Amen. We all who are sitting here, you all are Christ. ನೀವು ಇಲ್ಲಿ ಯಾರ್ಯಾರು ಕೂತ್ಕೊಂಡಿದ್ರೆ ನೀವೆಲ್ಲರೂ ಕೂಡ ಕ್ರಿಸ್ತರೇ. You are saviors. ನೀವು ರಕ್ಷಕರು. Because you are seated in Christ's seat. ಯಾಕಂದ್ರೆ ಕ್ರಿಸ್ತನ ಸ್ಥಾನದಲ್ಲಿ ನೀವು ಕೂತ್ಕೊಂಡಿದ್ದೀರಿ. The word of God given to you. ದೇವರ ವಾಕ್ಯವು ನಿಮಗೆ ಕೊಡಲ್ಪಟ್ಟಿದೆ. Fulfill that word. ಆ ವಾಕ್ಯವನ್ನು ನೀವು ಪೂರೈಸಿರಿ. Don't live less than that. ಅದಕ್ಕಿಂತ ಕಡಿಮೆಯಾಗಿ ಜೀವಿಸಬೇಡ. Don't get less than that what Jesus has Christ given. ಯೇಸು ನಿನಗಾಗಿ ಏನು ಇಟ್ಟಿದ್ದಾನೋ ಅದಕ್ಕಿಂತ ಕಡಿಮೆಯಾಗಿ ಜೀವಿಸಬೇಡ. He invested everything. ಎಲ್ಲವೂ ನಿನಗಾಗಿ ಆತನು ಬಿತ್ತಿದ್ದಾನೆ. Everything he given up. ಎಲ್ಲವೂ ಆತನು ಬಿಟ್ಟುಕೊಟ್ಟಿದ್ದಾನೆ How ನಿನಗೋಸ್ಕರ. can you say that I am like this? ನನಗೆ ಇದು ಕಡಿಮೆ ಅಂತ ಹೇಗೆ ನೀನು How can ಹೇಳ್ತೀಯ? you say that I lack this, that one? ಇದು ಅದು ನನಗೇನಿಲ್ಲ ಅಂತ ಹೇಗೆ How can ಹೇಳ್ತೀಯ? you say that I am in failure? ಹೇಗೆ ಹೇಳ್ತೀಯ ನಾನು ಸೋಲ್ನಲ್ಲಿದ್ದೇನೆಂದು? How can you say that I am in tears? ನಾನು ಕಣ್ಣೀರಿದೆ ಅಂತ ನೀನು ಹೇಗೆ ಹೇಳ್ತೀಯ? You are seated in Christ's seat. ಕ್ರಿಸ್ತನ ಸ್ಥಾನದಲ್ಲಿ ನೀನು ಕೂತ್ಕೊಂಡಿದೆ. Pharisees, scribes, they sat on Moses' seat. They're commanding all the Jews to obey law. ಶಾಸ್ತ್ರಿಯರು, ಪರಿಸೇಯರು ಮೋಶೆ ಸ್ಥಾನದಲ್ಲಿ ಕೂತ್ಕೊಂಡು ಅವರು ಎಲ್ಲ ಒಂದು ಯಹೂದ್ಯರಿಗೆ ಹೇಳ್ತಾ ಇದ್ರು, ನೀವು ಧರ್ಮಶಾಸ್ತ್ರ ಹಿಂಬಾಲಿಸಬೇಕು. All are obeying. ಎಲ್ಲ ಇಸ್ರಾಯೇಲಿಯರು ಅದಕ್ಕೆ ವಿಧೇಯತೆ ತೋರಿಸ್ತಾ ಇದ್ರು. We are seated in Christ's seat. All the creation will ನಾವು obey. ಕ್ರಿಸ್ತನ ಸ್ಥಾನದಲ್ಲಿ ಕೂತ್ಕೊಂಡಿದ್ದೇವೆ. ಸರ್ವ ಸೃಷ್ಟಿ ಕೂಡ ನಮಗೂ ವಿಧೇಯರಾಗಬೇಕು. Live victoriously. ಜಯಶಾಲಿಗಳಾಗಿ ಜೀವಿಸಿರಿ. Fulfill everything what God has given to you. ದೇವರು ನಿನಗೆ ಏನೇನು ಇಟ್ಟಿದ್ದಾನೋ ಎಲ್ಲವನ್ನು ಕೂಡ ಅದು ಪೂರೈಸಿರಿ. God bless you. ದೇವರು ನಿಮ್ಮನ್ನು ಆಸ್ತಿಸಲಿ.